Hello everyone, I welcome all of you for the free KCET online class 2021. I am Pramila, working as a lecturer in chemistry, Government PU College for Girls, Vani Vilas Institute, Bangalore. Dear students, I hope all of you are doing very good and also you are preparing well for your examination like CET, JEE, NEET, etc. ಮಕ್ಕಳೇ, ಈ ವರ್ಷ ಪ್ಯಾಂಡಮಿಕ್ ಇಯರ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಡ್ಯೂ ಟು ಕೋವಿಡ್ ನಿಮ್ಮಲ್ಲಿ ಕೆಲವರಿಗೆ ಏನಾಗ್ತಾ ಇದೆ ಅಂತಂದ್ರೆ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಂಡು ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದ್ರಿಂದ ಒಂದ್ ಸ್ವಲ್ಪ ಮಕ್ಕಳಿಗೆ ಉಪಯೋಗ ಆಗ್ಲಿ ಅನ್ಬಿಟ್ಟು ನಮ್ಮ ಇಲಾಖೆಯ ಅಧಿಕಾರಿಗಳು, ಪ್ರಾಂಶುಪಾಲರು, ಉಪನ್ಯಾಸಕರು ಸೇರಿ ಈ ಒಂದು ಫ್ರೀ KCET ಆನ್ಲೈನ್ ಕ್ಲಾಸ್ ಅನ್ನ SCH ಫೌಂಡೇಶನ್ ಸಹಯೋಗದೊಂದಿಗೆ ಕೊಡ್ತಾ ಇದ್ದಾರೆ. ನನ್ನ ಅನಿಸಿಕೆ ಅಂತಂದ್ರೆ ಈ ಒಂದು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ಒಂದು ಫ್ರೀ ಕ್ಲಾಸಿಗೆ, ಆನ್ಲೈನ್ ಕ್ಲಾಸಿಗೆ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ, ಮಕ್ಕಳಿಗೆ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ ಶ್ರೀಯುತ ಗಣಾಚಾರಿ ಸರ್ ಅವರು ಹಾಗೂ ಶ್ರೀಯುತ ಜಿಯಾ ಸರ್ ಅವರು ಹಾಗೂ ನಮ್ಮದೇ ಡಿಪಾರ್ಟ್ಮೆಂಟ್ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಪ್ರಾಂಶುಪಾಲರಾದಂತಹ ಸತೀಶ್ ಶಾಸ್ತ್ರಿ ಸರ್ ಅವರು ಹಾಗೂ ಡಾಕ್ಟರ್ ಹಿರೇಗೌಡ ಸರ್ ಅವರು ತುಂಬಾ ಶ್ರಮವನ್ನ ವಹಿಸಿದ್ದಾರೆ. ಇವರೆಲ್ಲರಿಗೂ ಸಹ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳೇ, ನಾನು ಇವತ್ತು ಸೆಕೆಂಡ್ PUCಯ ಸರ್ಫೇಸ್ ಕೆಮಿಸ್ಟ್ರಿ ಟಾಪಿಕ್ ಅನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸರ್ಫೇಸ್ ಕೆಮಿಸ್ಟ್ರಿ ಯೂನಿಟ್ 5 ಸೆಕೆಂಡ್ PUC ಟಾಪಿಕ್. ಆಲ್ ಆಫ್ ಯು know that this is very easy chapter and also very important for the examination. ಈ ಚಾಪ್ಟರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಯು ಕ್ಯಾನ್ ಲರ್ನ್ ಈಸಿಲಿ, ರಿಮೆಂಬರ್ ಈಸಿಲಿ ಅಂಡ್ ಆಲ್ಸೋ ನೀವು ಏನ್ ಮಾಡ್ಬೋದು, ಇದನ್ನ ರೀಕಾಲು ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗಾಗಿ ನೀವೇನಾಗತ್ತೆ ಅಂತಂದ್ರೆ ನಿಮಗೆ ಈ ಚಾಪ್ಟರ್ ಅಲ್ಲಿ ಮಾರ್ಕ್ಸ್ ಸ್ಕೋರಿಂಗ್ ತುಂಬಾ ಈಸಿ ಆಗುತ್ತೆ. ಈ ಚಾಪ್ಟರ್ ಅಲ್ಲಿ ನೀವು ಮಿನಿಮಮ್ 2 to 3 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಹೇಗೆ ನಾವು ಡಿಸ್ಕಸ್ ಮಾಡ್ಬೋದು ಅಂತೇಳಿ ನೋಡೋಣ. ಈ ಸರ್ಫೇಸ್ ಕೆಮಿಸ್ಟ್ರಿ ಟಾಪಿಕ್ ಅಲ್ಲಿ ಏನಾಗಿದೆ ಅಂತಂದ್ರೆ ಡಿಲೀಟೆಡ್ ಪೋರ್ಷನ್ ಮತ್ತೆ ರಿಟೈನ್ ಪೋರ್ಷನ್ ನಿಮಗೆ ಗೊತ್ತಿದೆ. ಅದರಲ್ಲಿ ನಾನು ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ರಿಟೈನ್ ಪೋರ್ಷನ್ ಏನಿದೆ ಅಂತಂದ್ರೆ ಅಡ್ಸಾರ್ಪ್ಷನ್ ಇದೆ ಮತ್ತೆ ಕಲಾಯ್ಡ್ಸ್ ಇದೆ. ಡಿಲೀಟೆಡ್ ಪೋರ್ಷನ್ ಏನಿದೆ ಅಂತಂದ್ರೆ ಕೆಟಾಲಿಸಿಸ್ ಇದೆ ಮತ್ತೆ ಎಮಿಷನ್ ಇದೆ. ಸೊ ಹಾಗಾಗಿ ಈಗ ನಾವು ಈ ಸರ್ಫೇಸ್ ಕೆಮಿಸ್ಟ್ರಿ ಯಾವ್ಯಾವ ಪಾಸಿಬಲ್ ಕ್ವಶನ್ಸ್ ನಿಮ್ಮ ಎಕ್ಸಾಮಿನೇಷನ್ ಬರ್ಬೋದು ಅಂತ ನೋಡೋಣ. ಮಕ್ಕಳೇ, ಈ ಒಂದು ನೀವು ಪಿಕ್ಚರ್ ನೋಡ್ತಾ ಇದ್ದೀರಾ. ಸರ್ಫೇಸ್ ಕೆಮಿಸ್ಟ್ರಿಯಲ್ಲಿ ಈ ಚಾಪ್ಟರ್ ಅಲ್ಲಿ ರಾಬರ್ಟ್ ಬ್ರೌನ್ ಅಂತೇಳಿ ಮತ್ತೆ ಜಾರ್ಜ್ ಬ್ರಿಡಿಕ್, ಜಾನ್ ಟೆಂಡಾಲ್ ಈ ಹೆಸರುಗಳೆಲ್ಲ ನೀವು ಕೇಳಿದಿರಲ್ವಾ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಈ ಹೆಸರಿನ ಮೇಲೆ ಇದೆ. ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಈಗ ಸರ್ಫೇಸ್ ಕೆಮಿಸ್ಟ್ರಿಯ ಮೊದಲನೇ ಪ್ರಶ್ನೆಯನ್ನ ನಾನು ತಗೊಳ್ತಾ ಇದ್ದೀನಿ. ಈಗ ಪ್ರಶ್ನೆಯನ್ನ ನೋಡೋಣ. The term sorption stands for, options are adsorption, both adsorption and absorption, absorption, desorption. ಮಕ್ಕಳೇ, ಇಲ್ಲಿ ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿದೆ ಅಬ್ಸಾರ್ಪ್ಷನ್ ಅಂದ್ರೆ ಇಟ್ ಈಸ್ ದ ಬಲ್ಕ್ ಫಿನಾಮಿನಾ, ಅಡ್ಸಾರ್ಪ್ಷನ್ ಅಂದ್ರೆ ಸರ್ಫೇಸ್ ಫಿನಾಮಿನಾ. ಅಬ್ಸಾರ್ಪ್ಷನ್ ಅಂದ್ರೆ ಮಾಲಿಕ್ಯುಲರ್ ಸ್ಪೀಸೀಸ್ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ಸಾಲಿಡ್, ಥ್ರೂಔಟ್ ದ ಬಾಡಿ. ಇದು ಯೂನಿಫಾರ್ಮ್ ಆಗಿ ಮಾಲಿಕ್ಯುಲರ್ ಸ್ಪೀಸೀಸ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ವೆರಾಸ್ ಅಡ್ಸಾರ್ಪ್ಷನ್ ಇಸ್ ದ ಸರ್ಫೇಸ್ ಫಿನಾಮಿನಾ. ಮಾಲಿಕ್ಯುಲರ್ ಸ್ಪೀಸೀಸ್ ಆರ್ ಅಕ್ಯುಮುಲೇಟೆಡ್ ಓನ್ಲಿ ಅಟ್ ದ ಸರ್ಫೇಸ್. ಓಕೆ. ಡಿಸಾರ್ಪ್ಷನ್ ಅಂತಂದ್ರೆ ಏನು? ರಿಮೂವಿಂಗ್ ಆನ್ ಅಡ್ಸಾರ್ಬ್ಡ್ ಸಬ್ಸ್ಟೆನ್ಸ್. ಓಕೆ. ಆದ್ರೆ ನಮಗಿಲ್ಲಿ ಬೋತ್ ಅಡ್ಸಾರ್ಪ್ಷನ್ ಅಂಡ್ ಅಬ್ಸಾರ್ಪ್ಷನ್ ಸೈಮಲ್ಟೇನಿಯಸ್ ಆದಾಗ ಅದನ್ನ ಏನಂತ ಕರಿತೀವಿ ಅಂದ್ರೆ ಸಾರ್ಪ್ಷನ್ ಅಂತ ಕರಿತೀವಿ. ಹಾಗಾಗಿ ನಿಮ್ಮ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. Which of the following gas is readily adsorbed? Options are oxygen, chlorine, hydrogen and nitrogen. ಮಕ್ಕಳೇ, ಇಲ್ಲಿ ನೋಡಿ, ನಿಮ್ಗೆಲ್ಲ ಗೊತ್ತಿದೆ ಆಕ್ಸಿಜನ್, ಹೈಡ್ರೋಜನ್ ಮತ್ತೆ ನೈಟ್ರೋಜನ್ ಆರ್ ಪರ್ಮನೆಂಟ್ ಗ್ಯಾಸಸ್. ಸೊ ಕೆನಾಟ್ ಬಿ ಲಿಕ್ವಿಫೈ ಬೈ ದ ಆಕ್ಷನ್ ಆಫ್ ದಿ ಪ್ರೆಷರ್ ಅಂಡ್ ಕೂಲಿಂಗ್ ಅಲ್ವಾ. ಆದ್ರೆ ಯಾವ ಗ್ಯಾಸ್ ಅನ್ನ ಲಿಕ್ವಿಫೈ ಮಾಡಬಹುದು? ಎ ಗ್ಯಾಸ್ ಕ್ಯಾನ್ ಬಿ ಲಿಕ್ವಿಫೈಡ್ when its temperature is below the critical temperature by cooling or compressing it.
The maximum temperature at which a gas can be liquefied by the pressure is called as critical temperature. ಯಾಕೆ ನಾನು ಈ ಪಾಯಿಂಟ್ ಅನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಬೇಸ್ಡ್ ಆನ್ ಕ್ರಿಟಿಕಲ್ ಟೆಂಪರೇಚರ್ ಅನ್ನು ಯೂಸ್ ಮಾಡಿಕೊಂಡು ಈ ತರ ಕ್ವಶನ್ಸ್ ನ ಫ್ರೇಮ್ ಮಾಡಬಹುದು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ. ಹಾಗಾಗಿ ನಮ್ಗೆ ಇಲ್ಲಿ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್ ಅನ್ನ ಈಸಿಯಾಗಿ ನಾವು ಲಿಕ್ವಿಫೈ ಮಾಡಕ್ ಆಗದೆ ಇರೋದ್ರಿಂದ, ಅದು ಪರ್ಮನೆಂಟ್ ಗ್ಯಾಸಸ್ ಆಗಿರೋದ್ರಿಂದ ಆಪ್ಷನ್ ಬಿ ಕ್ಲೋರಿನ್ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ. For adsorption, which of the following is true? Option A, delta H is equal to negative, delta S is equal to negative. Option B, delta H positive, delta S positive. C, delta H negative, delta S positive. D, delta H positive, delta S negative. ನೀವು ಮಕ್ಕಳು ಈ ತರ ಪ್ರಶ್ನೆಗಳು ಬಂದಾಗ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡಿದ್ರೆ ನಿಮ್ಗೆ ಏನಾಗುತ್ತೆ, ಆನ್ಸರ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಮೆಲ್ರಿಗೂ ಗೊತ್ತು ಡೆಲ್ಟಾ ಎಚ್ ಅಂತಂದ್ರೆ ಏನು, ಚೇಂಜ್ ಇನ್ ಎಂಥಾಲ್ಪಿ. ಎಂಥಾಲ್ಪಿ ಅಂದ್ರೆ ಹೀಟ್ ಕಂಟೆಂಟ್, ನೀವು ಫಸ್ಟ್ PUC ಓದಿದ್ದೀರಿ. ಡೆಲ್ಟಾ ಎಸ್ ಅಂದ್ರೆ ಏನು, ಚೇಂಜ್ ಇನ್ ಎಂಟ್ರೋಪಿ. ಎಂಟ್ರೋಪಿ ಅಂತಂದ್ರೆ ಏನು, ಡಿಗ್ರಿ ಆಫ್ ಡಿಸಾರ್ಡರ್ನೆಸ್. ಡ್ಯೂರಿಂಗ್ ಅಡ್ಸಾರ್ಪ್ಷನ್ ಏನಾಗುತ್ತೆ, ದೇರ್ ಇಸ್ ಅ ಡಿಕ್ರೀಸ್ ಇನ್ ಸರ್ಫೇಸ್ ಎನರ್ಜಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅಡ್ಸಾರ್ಪ್ಷನ್ ಆಗ್ಬೇಕಾದ್ರೆ ಸರ್ಫೇಸ್ ಎನರ್ಜಿ ಡಿಕ್ರೀಸ್ ಆಗುತ್ತೆ. It appears as heat. Then ಏನಾಗುತ್ತೆ, therefore the process, the adsorption process is exothermic in nature. So delta H ಏನಾಗಿರ್ಬೇಕು, ನೆಗೆಟಿವ್ ಆಗಿರ್ಬೇಕು. When a gas adsorbs, the molecules cannot move freely. ಏನಾಗುತ್ತೆ, ಅಡ್ಸಾರ್ಬ್ ಆದಾಗ ಗ್ಯಾಸ್ ಮಾಲಿಕ್ಯೂಲ್ ಫ್ರೀ ಆಗಿ ಮೂವ್ ಆಗಕ್ಕಾಗಲ್ಲ. ದಟ್ ಮೀನ್ಸ್ ದೇರ್ ಮೂವ್ ಇಸ್ ರಿಸ್ಟ್ರಿಕ್ಟೆಡ್. ಸೊ ಡೆಲ್ಟಾ ಎಸ್ ಏನಾಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಆಪ್ಷನ್ ಈ ಥರ್ಡ್ ಕ್ವಶನ್ ಗೆ ಏನು ಅಂತಂದ್ರೆ ಎ ಇಸ್ ದ ಆಪ್ಷನ್. ಡೆಲ್ಟಾ ಎಚ್ ನೆಗೆಟಿವ್ ಆಗಿರುತ್ತೆ, ಡೆಲ್ಟಾ ಎಸ್ ನೆಗೆಟಿವ್ ಆಗಿರುತ್ತೆ. ಈ ತರ ಕ್ವಶನ್ ಅನ್ನ ಬೇರೆ ಅವರು ಫ್ರೇಮ್ ಮಾಡ್ಬೋದು, ಯೂಸ್ ಮಾಡ್ಕೊಂಡು, ಈ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ಕೊಂಡು ಬೇರೆ ತರ ಕ್ವಶನ್ಸ್ ಸಹ ನಿಮ್ಗೆ ಬರ್ಬೋದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. Which one is correct with respect to physics option? Options are high temperature, low pressure. Option B, low temperature, high pressure. Option C, low temperature, low pressure. Option D is high temperature, high pressure. ಮಕ್ಕಳೇ, ನಿಮ್ಗೆಲ್ಲರಿಗೂ ಫಿಸಿಕ್ಸ್ ಆಪ್ಷನ್ ಅಂದ್ರೆ ಏನು, ಕೆಮಿಸ್ ಆಪ್ಷನ್ ಅಂದ್ರೆ ಏನು, ಡಿಫರೆನ್ಸ್ ಬಿಟ್ವೀನ್ ಫಿಸಿಕ್ಸ್ ಆಪ್ಷನ್ ಅಂಡ್ ಕೆಮಿಸ್ ಆಪ್ಷನ್ ಎಲ್ರಿಗೂ ಗೊತ್ತು. ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದಿ ಥಿಯರಿ ಎಕ್ಸಾಮಿನೇಷನ್ ಅಂತೇಳಿ ಡಿಫರೆನ್ಸ್ ನ ಎಲ್ಲಾ ಮಕ್ಕಳು ಕಲ್ತಿರ್ತೀರಾ. ಆದ್ರೆ ಈ ಸಲ ಸೆಕೆಂಡ್ PUC ಥಿಯರಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ, ಆದ್ರೆ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತೂ ಇದ್ದೇ ಇರುತ್ತೆ. ನಮಗ್ ಗೊತ್ತು ಫಿಸಿಕ್ಸ್ ಆಪ್ಷನ್ ಇಸ್ ಎ ರಿವರ್ಸಿಬಲ್ ರಿಯಾಕ್ಷನ್, whereas ಕೆಮಿಸ್ ಆಪ್ಷನ್ ಇಸ್ ಇರಿವರ್ಸಿಬಲ್ process. ಈಗ ಅಕಾರ್ಡಿಂಗ್ ಟು ಲೀ-ಸ್ಯಾಟರ್ಗೇಸ್ ಪ್ರಿನ್ಸಿಪಲ್, when pressure increases, adsorption increases as the volume decreases. And also we know that adsorption is an exothermic process. The temperature should be ಏನಾಗಿರ್ಬೇಕು, ಲೋ ಇರ್ಬೇಕು. ಹಾಗಾದ್ರೆ ನಮ್ಮ ಆಪ್ಷನ್ ಈ ಕ್ವಶನ್ ಗೆ ಯಾವುದು ಆಪ್ಷನ್ ಕರೆಕ್ಟ್ ಅಂತಂದ್ರೆ ಬಿ, ದಟ್ ಈಸ್ ಲೋ ಟೆಂಪರೇಚರ್ ಅಂಡ್ ಹೈ ಪ್ರೆಷರ್. ದ ಫಿಸಿಕ್ಸ್ ಆಪ್ಷನ್, ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ವಿಚ್ ಒನ್ ಇಸ್ ಕರೆಕ್ಟ್ ಅಂತಾನು ಇರುತ್ತೆ, ಕೆಲವು ಸಲ ವಿಚ್ ಒನ್ ಇಸ್ ನಾಟ್ ಕರೆಕ್ಟ್ ಅಂತಾನು ಇರುತ್ತೆ ಕ್ವಶನ್ಸ್. ಕ್ವಶನ್ ನೀವು ಕರೆಕ್ಟ್ ಆಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಫಾರ್ ಕೆಮಿಸ್ ಆಪ್ಷನ್, ವಿಚ್ ಆಫ್ ದಿ ಫಾಲೋಯಿಂಗ್ ಆಪ್ಷನ್ ಇಸ್ ನಾಟ್ ಟ್ರೂ? ನಾನು ಹೇಳಿದೆ ಫಿಸಿಕ್ಸ್ ಆಪ್ಷನ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೇಳಿದ್ವಿ, ಇದ್ರಲ್ಲಿ ನಾಟ್ ಟ್ರೂ ಅಂತ ಕೇಳ್ತಾ ಇದ್ದೀನಿ ನಾನು. ಆಪ್ಷನ್ಸ್ ನೋಡೋಣ. ಹೈಲಿ ಸ್ಪೆಸಿಫಿಕ್, low enthalpy of adsorption, high activation energy and irreversible. ಇದರಲ್ಲಿ ಯಾವ ಆಪ್ಷನ್? ತುಂಬಾ ಈಸಿ ಪ್ರಶ್ನೆ ಇದು. ಇಲ್ಲಿ ಯಾವಾಗ್ಲೂ ನಿಮಗೆ ನೆನಪಿರ್ಬೇಕು, ಫಿಸಿಕ್ಸ್ ಆಪ್ಷನ್ ಇಸ್ ಲೋ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್, ಕೆಮಿಸ್ ಆಪ್ಷನ್ ಇಸ್ ಹೈ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್. ಎಷ್ಟಿರುತ್ತೆ ಫಿಸಿಕ್ಸ್ ಆಪ್ಷನ್ಗೆ? 20 ಇಂದ 40 ಕಿಲೋಜೌಲ್ ಪರ್ ಮೋಲ್ ಇರುತ್ತೆ. ಇದರಲ್ಲಿ ಕೆಮಿಸ್ ಆಪ್ಷನ್ಗೆ 80 to 240 ಕಿಲೋಜೌಲ್ ಪರ್ ಮೋಲ್ ಇರುತ್ತೆ. ಹಾಗಾಗಿ ನಮ್ದು ಆಪ್ಷನ್ ಯಾವುದು ನಾಟ್ ಕರೆಕ್ಟ್, ವಿಚ್ ಒನ್ ಇಸ್ ನಾಟ್ ಕರೆಕ್ಟ್ ಅಂತಂದ್ರೆ ಆಪ್ಷನ್ ಬಿ ಈಸ್ ನಾಟ್ ಕರೆಕ್ಟ್, ಲೋ ಎಂಥಾಲ್ಪಿ ಆಫ್ ಅಡ್ಸಾರ್ಪ್ಷನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಫಾರ್ Fredlich adsorption isotherm equation, x by m is equal to kp to the power of 1 by n at particular temperature. The value of n is.
ಮಕ್ಕಳೇ ಇಲ್ಲಿ ನೋಡ್ಕೊಳ್ಳಿ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಎಕ್ಸ್ ಬೈ ಎಂ ಇಸ್ ಈಕ್ವಲ್ ಟು ಕೆ ಪಿ ಟು ದಿ ಪವರ್ ಆಫ್ 1/n ಇದು ಫ್ರೆಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಈಕ್ವೇಶನ್. ಪರ್ಟಿಕ್ಯುಲರ್ ಟೆಂಪರೇಚರ್ ವ್ಯಾಲ್ಯೂ ಆಫ್ ಎನ್ ಏನಿರುತ್ತೆ ನಮಗೆ ಗೊತ್ತು, ಕೆ ಮತ್ತೆ ಎನ್ ಆರ್ ಕಾನ್ಸ್ಟೆಂಟ್ಸ್. ಇಲ್ಲಿ ಆಪ್ಷನ್ಸ್ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಆಪ್ಷನ್ ಎ ಈಕ್ವಲ್ ಟು 1, ಆಪ್ಷನ್ ಬಿ ಗ್ರೇಟರ್ ದ್ಯಾನ್ 1, ಆಪ್ಷನ್ ಸಿ 0, ಆಪ್ಷನ್ ಡಿ ಲೆಸ್ ದ್ಯಾನ್ 1. ಈಗ ಈ ಒಂದು ಅಡ್ಸಾರ್ಪ್ಷನ್ ಐಸೋಥರ್ಮ್ ನಿಮ್ ಬುಕ್ ಅಲ್ಲೆಲ್ಲ ನೋಡಿದಿರಿ. ಈ ಒಂದು ಗ್ರಾಫ್ ಅನ್ನ ನೋಡ್ಕೊಳ್ತೀರಾ. ಈ ಗ್ರಾಫಿಗೆ ಎನ್ ವ್ಯಾಲ್ಯೂ ಏನಾಗಿರ್ಬೇಕು, ಇಟ್ ಶುಡ್ ಬಿ ಗ್ರೇಟರ್ ದ್ಯಾನ್ 1. ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. ನೀವು ಇದು ಫ್ರೆಡ್ಲಿಕ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ಮೇಲೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ, ಯಾಕೆಂದ್ರೆ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಡ್ಸಾರ್ಪ್ಷನ್ ಅಲ್ಲಿ. ಹಾಗಾಗಿ ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಯಾವ ಕ್ವಶನ್ ಬೇಕಾದ್ರೂ ಬರ್ಬೋದು. ನಾನು ಇಲ್ಲಿ ಇದ್ರ ಮೇಲೆ 2 ಕ್ವಶನ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ. ನಿಮ್ಗೆ ಬೇರೆ ತರ ಕ್ವಶನ್ಸ್ ಬರುತ್ತೆ. ನೀವು NCERT ಬುಕ್ ನ ಕರೆಕ್ಟ್ ಆಗಿ ಲೈನ್ ಬೈ ಲೈನ್ ಓದಿ ಅರ್ಥ ಮಾಡ್ಕೊಂಡ್ರೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಈಸಿಯಾಗಿ ಫೇಸ್ ಮಾಡ್ಬೋದು. ಯಾಕೆಂದ್ರೆ ನಿಮ್ಗೆ ಮೋಸ್ಟ್ ಆಫ್ ದಿ ಕ್ವಶನ್ಸ್ ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ ಟೆಕ್ಸ್ಟ್ ಬುಕ್ ಓನ್ಲಿ. ಯಾಕಂದ್ರೆ ಮೊದಲೆಲ್ಲ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಇರ್ತಾ ಇರ್ಲಿಲ್ಲ, ಈಗ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಇದೆ. ಹಾಗಾಗಿ NCERT ಟೆಕ್ಸ್ಟ್ ಬುಕ್ ಏನಿದೆ ನಮ್ದು 11th and 12th ನೀವೆಲ್ಲ ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ, ಯಾಕಂದ್ರೆ ಫಸ್ಟ್ PUC ಬೇಕು, ಸೆಕೆಂಡ್ PUC ಬೇಕು, ನೀವು ಈಸಿಯಾಗಿ ಆನ್ಸರ್ ಅನ್ನ ಮಾಡ್ಬೋದು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಫಾರ್ ಅಡ್ಸಾರ್ಪ್ಷನ್ ಆಫ್ ಎ ಗ್ಯಾಸ್ ಆನ್ ಸಾಲಿಡ್, ದ ಪ್ಲಾಟ್ಸ್ ಆಫ್ ಲಾಗ್ x by versus log p is linear with a slope equal to. ನಿಮ್ಗೆ ಈ ಕ್ವಶನ್ ಬಂದ ತಕ್ಷಣ ನಿಮ್ಗೆ ಆ ಗ್ರಾಫ್ ಐಡಿಯಾ ಬರಬೇಕು. ನಾನು ಅದನ್ನ ತೋರಿಸ್ತೀನಿ. ಆಪ್ಷನ್ಸ್ ಆರ್ log k, b log p, c 1/n and d is equal to n. ಸೊ ಇಲ್ಲಿ ನೋಡಿ, ನೀವು ಈ ಗ್ರಾಫ್ ಅನ್ನ ನೋಡೋಣ. ಈ ಒಂದು ಲಾಗ್ x/m ವರ್ಸಸ್ ಲಾಗ್ p ಈ ತರ ಗ್ರಾಫ್ ಬರುತ್ತೆ, ಲೀನಿಯರ್ ಬರುತ್ತೆ. ಸೊ ಇಲ್ಲಿ ಸ್ಲೋಪ್ ಏನಾಗಿದೆ 1/n. ಅವರ್ ಆನ್ಸರ್ ಈಸ್ 1/n. ನೋಡಿ, ಇದು 1/n ನಿಮ್ಮ ಸ್ಲೋಪ್ ಆಗತ್ತಲ್ವಾ. ಇದೇ ಕ್ವಶನ್ ಅವ್ರು ಬೇರೆ ತರನು ಕೇಳ್ಬೋದು. ನೀವು ಆಲ್ಟರ್ನೇಟ್ ಕ್ವಶನ್ಸ್ ಈ ಕಾನ್ಸೆಪ್ಟ್ ಮೇಲೆ ಹೇಗೆ ಬರ್ಬೋದು ಅಂತ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಒಂದಷ್ಟು ನೀವನ್ ಎಕ್ಸಾಂಪ್ಲರ್ ಬುಕ್ ಇದೆಯಲ್ವಾ, ಅದನ್ನು ಓದ್ಕೊಳ್ಳಿ. ಅದ್ರಲ್ಲೂ ನಿಮ್ಗೆ ಯೂಸ್ ಆಗತ್ತೆ. ಸುಮಾರಷ್ಟು ಕ್ವಶನ್ಸ್ ನಿಮ್ಗೆ ಐಡಿಯಾ ಬರುತ್ತೆ, ಯಾವ ರೀತಿ ಕ್ವಶನ್ಸ್ ನ ಫ್ರೇಮ್ ಮಾಡ್ಬೋದು, ಯಾವ ರೀತಿ ನಾವು ಆನ್ಸರ್ ಮಾಡ್ಬೇಕಾಗತ್ತೆ, ಅದೆಲ್ಲ ನಿಮ್ಗೆ ಬರುತ್ತೆ. ಇಲ್ಲಿ ಒಂದು ನೀವ್ ಏನ್ ಮಾಡ್ಬೋದು ಅಂತಂದ್ರೆ, 1/n is equal to 0 ಇದ್ರೆ ಏನಾಗುತ್ತೆ, ಅವಾಗ ನಿಮ್ದು 1/n ವಿತ್ ರೆಸ್ಪೆಕ್ಟ್ 1/n 0 ಆಗಿದ್ರೆ ಇದು ಡು ನಾಟ್ ಹ್ಯಾವ್ ಎನಿ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ರೆಷರ್. ಸಪೋಸ್ 1/n ಕ್ಯಾನ್ ಹ್ಯಾವ್ ದ ವ್ಯಾಲ್ಯೂಸ್ ಬಿಟ್ವೀನ್ 0 to 1 ಇರುತ್ತೆ. ನಾವು ಲಾಗ್ ಕೆ ಪ್ಲಸ್ 1/n ಲಾಗ್ ಪಿ, ಇದು ಏನಾಗುತ್ತೆ, ನೀವು ಒಂದು ಇಕ್ವೇಶನ್ ಇದೆ, ಅದು ಅಡ್ಸಾರ್ಪ್ಷನ್ ಐಸೋಥರ್ಮಲ್ ಇಕ್ವೇಶನ್ಸ್ ಇದೆ, ಅದನ್ನು ನೀವು ನೋಡ್ಕೊಳ್ಳಿ. ಅವಾಗ ನಿಮ್ಗೆ ಐಡಿಯಾ ಬರುತ್ತೆ ಯಾವ ರೀತಿ ನೀವು ಆನ್ಸರ್ ಮಾಡ್ಬೇಕು, ಯಾವ ರೀತಿ ಪಾಸಿಬಲ್ ಕ್ವಶನ್ಸ್ ಬರುತ್ತೆ. ನೀವು ಅಲ್ಲಿ ಈಗ ಲಾಸ್ಟ್ 6th ಒನ್ಗೆ ನೀವು ನೋಡಿದ್ರಿ, ಅದರಲ್ಲಿ ಗ್ರೇಟರ್ ದ್ಯಾನ್ 1 ಇತ್ತು. ನೀವು ಇದ್ರಲ್ಲಿ ಕೆಲವು ಸಲ ಏನ್ ಮಾಡ್ಬಿಡ್ತೀರಾ, ಕನ್ಫ್ಯೂಷನ್ ಆಗಿ ಈ ಪ್ರಶ್ನೆಗೆ n ವ್ಯಾಲ್ಯೂ 0 to 1 ಅಂತ ಬೇರೆ ತರ ಕೇಳಿದಾಗ ನೀವು 0 to 1 ಅಂತ ಅನ್ಕೊಳ್ಬಾರ್ದು. ಹಾಗಾಗಿ ಈ ಒಂದು ಕ್ವಶನ್ಗೆ ನಿಮ್ಮ ಆನ್ಸರ್ ಏನಾಗಿರ್ಬೇಕು, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. In case of adsorption from solution phase, which of the following statement is not true? ಇಲ್ಲಿ ನಿಮಗೆ ನಾವು ಜನರಲಿ ಅಡ್ಸಾರ್ಪ್ಷನ್ ಅಂದ ತಕ್ಷಣ ಏನ್ ಮಾಡ್ಬಿಡ್ತೀವಿ, ಮಾಲಿಕ್ಯುಲರ್ ಸ್ಪೀಸೀಸ್ ಆರ್ ಅಡ್ಸಾರ್ಬ್ಡ್ ಆನ್ ದ ಸರ್ಫೇಸ್ ಆಫ್ ಸಾಲಿಡ್. ಐದರ್ ಗ್ಯಾಸ್ ಆಗ್ಬೋದು, ಲಿಕ್ವಿಡ್ ಆಗ್ಬೋದು. ನಾವು ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಗ್ಯಾಸ್ ಅಂತ ಅನ್ಕೊಳ್ಬಿಡ್ತೀವಿ. ಆದ್ರೆ ಅಡ್ಸಾರ್ಪ್ಷನ್ ಫ್ರಮ್ ಸೊಲ್ಯೂಷನ್ ಆಲ್ಸೋ ಪಾಸಿಬಲ್. ಸೊ ಹಾಗಾಗಿ ಈ ಯಾವ ಸ್ಟೇಟ್ಮೆಂಟ್ ಅಡ್ಸಾರ್ಪ್ಷನ್ ಫ್ರಮ್ ಸೊಲ್ಯೂಷನ್ ಫೇಸ್ ನಾಟ್ ಟ್ರೂ ಅಂತ ಕೇಳಿದೀನಿ ನಾನು. First one, the extent of adsorption decreases with an increase in temperature. Option B, the extent of adsorption increases with increase in temperature. Third option, the extent of adsorption depends on the concentration of the solute in solution. Fourth option is the extent of adsorption increases with an increase of the surface area of the adsorbent. ಮಕ್ಕಳೇ, ಈ ಪ್ರಶ್ನೆನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಎಲ್ಲ ಆಪ್ಷನ್ಸ್ ಒಂದ್ಸಲ ನೋಡ್ಕೊಳ್ಳಿ.
ಫಸ್ಟ್ ಆಪ್ಷನ್ ಗೆ ಹೋಗೋಣ. ದ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಕರೆಕ್ಟಾ? ಎಸ್, ಬಿಕಾಸ್ ಅಡ್ಸಾರ್ಪ್ಷನ್ ಫ್ರಮ್ ಸೊಲ್ಯೂಷನ್ ಫೇಸ್ ಏನಾಗಿರ್ಬೇಕು, ಅಥವಾ ಅಡ್ಸಾರ್ಪ್ಷನ್ ಇನ್ ಜನರಲ್ ಎಕ್ಸೋಥರ್ಮಿಕ್ ಇರುತ್ತೆ, ಹಾಗಾಗಿ ಲೋ ಟೆಂಪರೇಚರ್ ಫೇವರ್ಸ್ ಅಲ್ವಾ. ಸೆಕೆಂಡ್ ಆಪ್ಷನ್ ನೋಡಿ, ದ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಇನ್ಕ್ರೀಸಸ್ ವಿತ್ ಅನ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಇದೆ. ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಓ ಇದು ಆಪ್ಷನ್ ತಪ್ಪು. ಸಪೋಸ್ ಇಫ್ ಯು ಆರ್ ವೆರಿ ಮಚ್ ಫೆಮಿಲಿಯರ್ ವಿತ್ ದಿ ಕಾನ್ಸೆಪ್ಟ್, ನಿಮಗೆ ಥರ್ಡ್ ಅಂಡ್ ಫೋರ್ತ್ ಆಪ್ಷನ್ ಹೋಗೋದೇ ಬೇಡ. ಯಾಕೆ ನಿಮ್ಗೆ ವಿಚ್ ಒನ್ ಇಸ್ ನಾಟ್ ಟ್ರೂ ಅಂತ ಕೇಳಿದೀನಿ. ಆದ್ರೂ ನೀವೇನ್ ಮಾಡ್ಬೇಕು, ಎಲ್ಲಾ ಆಪ್ಷನ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಕೆಲವು ಸಲ ಸ್ವಲ್ಪ ಚೇಂಜಸ್ ಇದ್ರೂ ಆನ್ಸರ್ಸ್ ವೇರಿ ಆಗುತ್ತೆ. ಥರ್ಡ್ ಆಪ್ಷನ್ ಕರೆಕ್ಟ್, ಯಾಕೆಂದ್ರೆ ದ ಎಕ್ಸ್ಟೆಂಟ್ ಆಫ್ ಅಡ್ಸಾರ್ಪ್ಷನ್ ಡಿಪೆಂಡ್ಸ್ ಆನ್ ದಿ ಕಾನ್ಸಂಟ್ರೇಷನ್ ಆಫ್ ದಿ solute in solution. That is correct. Then fourth option, the extent of adsorption increases with increase in the surface area of the adsorbent. ಯಾವಾಗಲೂ adsorption is more effective with the increase in the surface area. ಹಾಗಾಗಿ ನಾವು ಈವನ್ ಕೆಟಲಿಸ್ಟ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೂ ಫೈನ್ಲಿ ಡಿವೈಡೆಡ್ ಕೆಟಲಿಸ್ಟ್ ನ ಯೂಸ್ ಮಾಡ್ತೀವಿ ಬಿಕಾಸ್ ಆಫ್ ದಿ ಸೇಮ್ ರೀಸನ್. ಸೊ ಹಂಗಾಗಿ ಈ ಪ್ರಶ್ನೆಗೆ ನಮ್ಮ ಆಪ್ಷನ್ ಯಾವುದು ಕರೆಕ್ಟ್ ಅಂತಂದ್ರೆ ನೋಡಿ, ಇಲ್ಲಿ ನಾನು ಈ ಒಂದು ಕ್ಲೂ ಕೊಟ್ಟಿದ್ದೀನಿ. ಸಾಲಿಡ್ಸ್ ಕ್ಯಾನ್ ಅಡ್ಸಾರ್ಬ್ ಸಲ್ಯೂಟ್ಸ್ ಫ್ರಮ್ ಸೊಲ್ಯೂಷನ್ ಆಲ್ಸೋ. ಈಗ ನೀವು ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡಿ. ಲಿಟ್ಮಸ್ ಪೇಪರ್ ಸೊಲ್ಯೂಷನ್ ಇಂದ ಹೇಗೆ ಅಂತ ನಿಮ್ಗೆ ಲಿಟ್ಮಸ್ ಸೊಲ್ಯೂಷನ್, ನಾಟ್ ಪೇಪರ್, ಸೊಲ್ಯೂಷನ್ ನೀವು ಚಾರ್ಕೋಲ್ ಹಾಕಿ ಸ್ವಲ್ಪ ಹೊತ್ತು ಶೇಕ್ ಮಾಡಿ, ಅದೇನಾಗುತ್ತೆ, ಲಿಟ್ಮಸ್ ಸೊಲ್ಯೂಷನ್ ಕಲರ್ಲೆಸ್ ಆಗುತ್ತೆ ಬಿಕಾಸ್ ಆಫ್ ದಿ ಅಡ್ಸಾರ್ಪ್ಷನ್ ಫ್ರಮ್ ಸೊಲ್ಯೂಷನ್ ಫೇಸ್. ಒನ್ ಮೋರ್ ಎಕ್ಸಾಂಪಲ್ ನಾವು ಕೊಡ್ಬೋದು ಇಲ್ಲಿ. ಏನು ಅಂತಂದ್ರೆ ಅಸಿಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಅನ್ನು ನಾವು ಚಾರ್ಕೋಲ್ ಜೊತೆ ಹಾಕಿ ಶೇಕ್ ಮಾಡಿದಾಗ ಏನಾಗುತ್ತೆ, ಆಫ್ಟರ್ ಸಮ್ ಟೈಮ್ಸ್ ದ ಕಾನ್ಸಂಟ್ರೇಷನ್ ಆಫ್ ದಿ ಅಸಿಟಿಕ್ ಆಸಿಡ್ ಡಿಕ್ರೀಸಸ್. ಇದರಲ್ಲಿ ಒಂದು ಲಾಸ್ಟಿಗೆ ನಾನು ಒಂದು ಪ್ರಾಬ್ಲಮ್ ಅನ್ನು ನಿಮ್ಗೆ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ಪ್ರಾಬ್ಲಮ್ಸ್ ಇದ್ರಲ್ಲಿ ಯಾವ್ದು ಜಾಸ್ತಿ ಬರಲ್ಲ, ಜಸ್ಟ್ ಆತರ ಏನೋ ಪ್ರಾಬ್ಲಮ್ ಟೈಪ್ ಕೊಟ್ರೆ ನೀವು ಈಗ ಆನ್ಸರ್ ಮಾಡ್ಬೇಕು ಅಂತೇಳಿ. ಸೊ ಇದರಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಯಾವುದು? ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಅಡ್ಸಾರ್ಬೆಂಟ್ ಈಸ್ ಯೂಸ್ ಟು ಕಂಟ್ರೋಲ್ ಹ್ಯೂಮಿಡಿಟಿ? ನಮಗೆ ಗೊತ್ತು ಅಪ್ಲಿಕೇಶನ್ಸ್ ಆಫ್ ದಿ ಅಡ್ಸಾರ್ಪ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಇದೆ. ಸುಮಾರಷ್ಟು ಫೀಲ್ಡ್ ಅಲ್ಲಿ ಈ ಅಡ್ಸಾರ್ಪ್ಷನ್ ಅಪ್ಲಿಕೇಶನ್ಸ್ ಇದೆ. ಇದರಲ್ಲಿ ನಾವು ಫಸ್ಟ್ ಆಪ್ಷನ್ಸ್ ನೋಡೋಣ. ಆಕ್ಟಿವೇಟೆಡ್ ಚಾರ್ಕೋಲ್, ಸಿಲ್ವರ್ ಹ್ಯಾಲೈಡ್ಸ್, ಅನಿಮಲ್ ಚಾರ್ಕೋಲ್, ಸಿಲಿಕಾ ಜೆಲ್. ಈಗ ಒಂದೊಂದೇ ನೋಡ್ತಾ ಬರೋಣ. ನಾವು ಆಕ್ಟಿವೇಟೆಡ್ ಚಾರ್ಕೋಲ್. ಆಕ್ಟಿವೇಟೆಡ್ ಚಾರ್ಕೋಲ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಗ್ಯಾಸ್ ಮಾಸ್, ಎಸ್ಪೆಷಲಿ ಇನ್ ವಾರ್ ಫೀಲ್ಡ್ಸ್ ಅಥವಾ ಇಂಡಸ್ಟ್ರೀಸ್ ಜಾಸ್ತಿ ಅದನ್ನ ಪಾಯ್ಸನಸ್ ಗ್ಯಾಸ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ನಾವು ಆಕ್ಟಿವೇಟೆಡ್ ಚಾರ್ಕೋಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ಸಿಲ್ವರ್ ಹ್ಯಾಲೈಡ್ಸ್ ನ ಎಲ್ಲಿ ಅಡ್ಸಾರ್ಪ್ಷನ್ ಆಫ್ ಇಂಡಿಕೇಟರ್ಸ್, ನೀವು ಕಲರ್ ಚೇಂಜ್ ಆಗುತ್ತಲ್ಲ ಲಾಸ್ಟಿಗೆ ಟೈಟ್ರೇಷನ್ಸ್ ಮಾಡ್ಬೇಕಾದ್ರೆ ಫಸ್ಟ್ ಅಂಡ್ ಸೆಕೆಂಡ್ PUC ಟೈಟ್ರೇಷನ್ ಮಾಡಿದಿರಲ್ವಾ, ಅಲ್ಲಿ ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡ್ತೀವಿ. ಯೂಸ್ ಮಾಡಿದಾಗ ಕಲರ್ ಚೇಂಜ್ ಆಗುತ್ತೆ ಇಂಡಿಕೇಟರ್, ಅದು ದಟ್ ಈಸ್ ಡ್ಯೂ ಟು ದಿಸ್ ಅಪ್ಲಿಕೇಶನ್ ಸಿಲ್ವರ್ ಹ್ಯಾಲೈಡ್ಸ್. ನೆಕ್ಸ್ಟ್ ಅನಿಮಲ್ ಚಾರ್ಕೋಲ್, ರಿಮೂವಲ್ ಆಫ್ ಕಲರಿಂಗ್ ಮ್ಯಾಟರ್ ಫ್ರಮ್ ಸೊಲ್ಯೂಷನ್ಸ್. ನೀವು ಅನಿಮಲ್ ಯಾವ್ದಾದ್ರು ಒಂದು ಕಲರಿಂಗ್ ಸೊಲ್ಯೂಷನ್ಸ್ ಇದ್ರೆ ಅದನ್ನ ಡಿಕಲರೈಸ್ ಮಾಡ್ಬೇಕು ಅಂತಂದ್ರೆ ನಾವು ಅನಿಮಲ್ ಚಾರ್ಕೋಲ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಹ್ಯೂಮಿಡಿಟಿ ಕಂಟ್ರೋಲ್ ಮಾಡೋದು ಯಾವ್ದು ಅಂದ್ರೆ ಸಿಲಿಕಾ ಜೆಲ್. ನೀವು ಸಿಲಿಕಾ ಜೆಲ್ ಆಲ್ಸೋ ಯೂಸ್ಡ್ ಅಂಡ್ ಆಲ್ಸೋ ಈವನ್ ಅಲ್ಯೂಮಿನಿಯಂ ಜೆಲ್ ಅನ್ನು ನಾವು ಯೂಸ್ ಮಾಡಬಹುದು. ಓಕೆ, ಯಾವ್ದಾರು ಒಂದು ಇದ್ರಲ್ಲಿ ಅಲ್ಯೂಮಿನಿಯಂ ಜೆಲ್ ಅಂತ ಆಪ್ಷನ್ ಕೊಟ್ಟರು ದಟ್ ಈಸ್ ಆಲ್ಸೋ ರೈಟ್. ಹಾಗಾಗಿ ಫಾರ್ ಕ್ವಶನ್ ನಂಬರ್ 9 ದ ಆನ್ಸರ್ ಈಸ್ ಡಿ, ಸಿಲಿಕಾ ಜೆಲ್. ಮಕ್ಕಳೇ, ನೀವೆಲ್ಲದನ್ನು ಅಪ್ಲಿಕೇಶನ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಓದಿರಿ. ಆ ಅಪ್ಲಿಕೇಶನ್ಸ್ ಆಗ್ಲಿ ಯಾವ ರೀತಿ ಬೇಕಾದ್ರೂ ಆ ಕ್ವಶನ್ಸ್ ನ ಟ್ವಿಸ್ಟ್ ಮಾಡಿ ಕೇಳ್ಬೋದು. ಹಾಗಾಗಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ನೀವು ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗ್ಬಿಟ್ರೆ ನಿಮ್ಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. The phenomenon of adsorption is not used in options: homogeneous catalysis, froth flotation process, production of high vacuum, and chromatographic analysis. ನಿಮ್ಗೆ ಈ ಪ್ರಶ್ನೆ ನೋಡಿದ ತಕ್ಷಣ ಅನ್ಬೋದು ಇದೇನು ಕೆಟಾಲಿಸಿಸ್ ಮೇಲೆ ಕ್ವಶನ್ ಬಂದ್ಬಿಟ್ಟಿದೆ ಅಂತ. ಇದು ಕೆಟಾಲಿಸಿಸ್ ಕ್ವಶನ್ ಅಲ್ಲ, ಈ ಅಡ್ಸಾರ್ಪ್ಷನ್ ಅಲ್ಲಿ ಬರೋದು, ಎಲ್ಲಿ ಯೂಸ್ ಮಾಡಲ್ಲ ನಾವು. ಈಗ ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಂದ್ರೆ ಏನು, ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಂದ್ರೆ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಯ್ತು. The reactants and catalysts, if both are in the same phase, then homogeneous catalysis, and if it is a different phase, ಏನಾಗುತ್ತೆ, heterogeneous catalysis ಆಗುತ್ತೆ. ನಮಗೆ ಗೊತ್ತು most of the catalysts are solid in nature. Most in general solid in nature.
ಇದು ಏನಾಗುತ್ತೆ ಹೋಮೋಜಿನಿಯಸ್ ಕೆಟಲಿಸಿಸ್ ಅಲ್ಲಿ ತಗೊಂಡ್ರೆ ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಗೇಷಿಯಸ್ ಆಗಿರ್ಬೋದು, ಕೆಟಲಿಸ್ಟ್ ಯಾವ್ದು ಬೇಕಾದ್ರೂ ಇರ್ಬೋದು, ರಿಯಾಕ್ಟೆಂಟ್ಸ್ ಮೆಥಡ್ ಕೆಟಲಿಸ್ಟ್. ಆದ್ರೆ ಹೆಟ್ರೋಜಿನಿಯಸ್ ಇದ್ರೆ ಏನಾಗುತ್ತೆ, ಸಾಲಿಡ್ ಇರುತ್ತೆ ಸರ್ಫೇಸ್ ಏರಿಯಾ, ಯಾಕಂದ್ರೆ ಅಡ್ಸಾರ್ಪ್ಷನ್ ಇಸ್ ವೆರಿ ವೆರಿ ಈಸಿ ಇನ್ ಕೇಸ್ ಆಫ್ ಸಾಲಿಡ್ ಸರ್ಫೇಸ್. ಅಡ್ಸಾರ್ಬೆಂಟ್ ಸಾಲಿಡ್ ಆದ್ರೆ ಈಸಿ ಆಗುತ್ತೆ. ಹಾಗಾಗಿ ನಾವು ಹೋಮೋಜಿನಿಯಸ್ ಕೆಟಾಲಿಸಿಸ್ ಅಲ್ಲಿ ನಾವು ಅಡ್ಸಾರ್ಪ್ಷನ್ ಅನ್ನ ಯೂಸ್ ಮಾಡಲ್ಲ. ವೆರಾಸ್ ಹೆಟ್ರೋಜಿನಿಯಸ್ ಕೆಟಾಲಿಸಿಸ್ ಅಲ್ಲಿ ಐರನ್, ನಿಕ್ಕಲ್, ಪ್ಲಾಟಿನಮ್, ಪೆಲಿಡಿಯಂ ಇದೆಲ್ಲ ಕೆಟಲಿಸ್ಟ್ ನಾವು ಯೂಸ್ ಮಾಡ್ತೀವಿ. ಫ್ರಾತ್ ಫ್ಲೋಟೇಶನ್ ಪ್ರೋಸೆಸ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ, ಪೈನ್ ಆಯಿಲ್ ನ ಯೂಸ್ ಮಾಡ್ತೀವಿ, ಯಾಕೆಂದ್ರೆ ಇದು ಅಪ್ಲಿಕೇಶನ್ ಆಫ್ ಅಡ್ಸಾರ್ಪ್ಷನ್ ಇದೆ. ಈ ಫ್ರಾತ್ ಫ್ಲೋಟೇಶನ್ ಪ್ರೋಸೆಸ್ ನಿಮ್ಗೆ ಮೊದಲು ಸಿಲೆಬಸ್ ಅಲ್ಲಿ ಪೂರ್ತಿ ಸಿಲೆಬಸ್ ಇದ್ದಾಗ ಅಲ್ಲಿ ಪ್ರಿನ್ಸಿಪಲ್ಸ್, ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಐಸೋಲೇಷನ್ ಆಫ್ ಎಲಿಮೆಂಟ್ಸ್ ಅಂತ ಒಂದು ಚಾಪ್ಟರ್ ಇತ್ತು, ಅದರಲ್ಲಿ ಈ ಒಂದು ಪ್ರೋಸೆಸ್ ಬರ್ತಾ ಇತ್ತು. ಬಟ್ ಈಗ ಅದನ್ನ ಡಿಲೀಟ್ ಮಾಡಿದ್ದಾರೆ, ಆ ಚಾಪ್ಟರ್ ಇಲ್ಲ. ಆದ್ರೂ ನೀವು ಅಡ್ಸಾರ್ಪ್ಷನ್ ನಿಮ್ಗೆ, ಯಾಕಂದ್ರೆ ಫ್ರೋತ್ ಫ್ಲೋಟೇಶನ್ ಪ್ರೋಸೆಸ್ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಏನಪ್ಪಾ ಇದು ಕೇಳಿಲ್ಲ ಅಂತ ಅನ್ಕೊಳ್ಬಾರ್ದು. ಬಟ್ ಅಪ್ಲಿಕೇಶನ್ಸ್ ಆಫ್ ಅಡ್ಸಾರ್ಪ್ಷನ್ ಅಲ್ಲಿ ಇದನ್ನ ನಾವು ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪ್ರೊಡಕ್ಷನ್ ಆಫ್ ಐ ವ್ಯಾಕ್ಯೂಮ್. ಪ್ರೊಡಕ್ಷನ್ ಆಫ್ ಐ ವ್ಯಾಕ್ಯೂಮ್ ಅಲ್ಲಿ ನಾವು ಯೂಸ್ ಮಾಡೋದು ಯಾವುದು, ಚಾರ್ಕೋಲ್ ಅನ್ನ. ಆಮೇಲೆ ಕ್ರೊಮೆಟೋಗ್ರಫಿಕ್ ಅನಾಲಿಸಿಸ್. ಆಕ್ಚುಲಿ ಕ್ರೊಮೆಟೋಗ್ರಫಿಕ್ ಅನಾಲಿಸಿಸ್ ಇದೆಯಲ್ಲ, ಇಟ್ ಈಸ್ ವೆರಿ ಯೂಸ್ಫುಲ್ ಇನ್ ಅನಾಲಿಟಿಕಲ್ ಅಂಡ್ ಇಂಡಸ್ಟ್ರಿಯಲ್ ಫೀಲ್ಡ್ ಅಲ್ಲಿ. ಇಟ್ ಈಸ್ ಅ ಓಲ್ಡ್ ಟೆಕ್ನಿಕ್, ವೆರಿ ಓಲ್ಡ್ ಟೆಕ್ನಿಕ್. ಕ್ರೊಮೆಟೋಗ್ರಫಿ ಏನ್ ಮಾಡ್ತಾರೆ, ಒಂದು ಫಿಕ್ಸ್ಡ್ ಲೇಯರ್ ಇರುತ್ತೆ, ಒಂದು ಮೊಬೈಲ್ ಲೇಯರ್ ಇರುತ್ತೆ. ಅಡ್ಸಾರ್ಪ್ಷನ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನಾವು ಸಪರೇಷನ್ ಆಫ್ ಕೆಮಿಕಲ್ ರಿಯೇಜೆಂಟ್ಸ್ ಅಥವಾ ಕೆಮಿಕಲ್ ಮಿಕ್ಸ್ಚರ್ಸ್ ಅನ್ನ ನಾವು ಸಪರೇಟ್ ಮಾಡ್ತೀವಿ. ಹಾಗಾಗಿ ಕ್ರೊಮೆಟೋಗ್ರಫಿಕ್ ಅನಾಲಿಸಿಸ್ ಕರೆಕ್ಟ್, ಮತ್ತೆ ಫ್ರಾತ್ ಫ್ಲೋಟೇಶನ್ ಪ್ರೋಸೆಸ್ ಅಲ್ಲೂ ಯೂಸ್ ಮಾಡ್ತೀವಿ. ಪ್ರೊಡಕ್ಷನ್ ಆಫ್ ಐ ವ್ಯಾಕ್ಯೂಮ್ ಆಲ್ಸೋ ಕರೆಕ್ಟ್. ಅಂಡ್ ವಾಟ್ ರಿಮೈನಿಂಗ್ ಈಸ್ ಹೋಮೋಜಿನಿಯಸ್ ಕೆಟಾಲಿಸಿಸ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ಕ್ವೆಶ್ಚನ್ ನಂಬರ್ 10. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವೆಶ್ಚನ್ ನಂಬರ್ 11. ಮ್ಯಾಚ್ ದ ಕಾಲಮ್ 1 ವಿತ್ ಕಾಲಮ್ 2. ಕಾಲಮ್ 1 ಅಲ್ಲಿ ಏನಿದೆ, ಜೆಲ್ಲೀಸ್ ಇದೆ, ಫಾಗ್, ಪ್ಯೂಮೈಲ್ ಸ್ಟೋನ್, ಡಸ್ಟ್. ಕಾಲಮ್ 2 ಸಾಲಿಡ್ ಇನ್ ಗ್ಯಾಸ್, ಗ್ಯಾಸ್ ಇನ್ ಸಾಲಿಡ್, ಲಿಕ್ವಿಡ್ ಇನ್ ಸಾಲಿಡ್, ಲಿಕ್ವಿಡ್ ಇನ್ ಗ್ಯಾಸ್. ನಾನು ನಿಮ್ಗೆಲ್ಲ ನೆನಪಿದೆ. ಈಗ ಆಪ್ಷನ್ಸ್ ನ ಕೊಟ್ಟಿದ್ದೀನಿ, ಜೊತೆಗೆ ಇಲ್ಲಿ ನೋಡಿ ಇದೊಂದು ಟ್ಯಾಬ್ಲರ್ ಕಾಲಮ್ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು ಕ್ವಶನ್ ಸಾಮಾನ್ಯವಾಗಿ ಬರುತ್ತೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ನೀವು ಏನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಕಲಾಯ್ಡಲ್ ಸಿಸ್ಟಮ್ ಅಂದ್ರೆ ನಮಗೆ ಗೊತ್ತು, ದೇರ್ ಆರ್ ಟೂ ಮೀಡಿಯಂ, ಒಂದು ಡಿಸ್ಪರ್ಸ್ಡ್ ಫೇಸ್ ಇರುತ್ತೆ, ಇನ್ನೊಂದು ಡಿಸ್ಪರ್ಷನ್ ಮೀಡಿಯಂ ಇರುತ್ತೆ. ಅದಕ್ಕೆ ಒಂದು ಟೈಪ್ ಆಫ್ ದಿ ಕಲಾಯ್ಡಲ್ ನೇಮ್ ಇದೆ, ಎಕ್ಸಾಂಪಲ್ಸ್ ಇದೆ. ನಾನೇನ್ ಮಾಡಿದೀನಿ ಇಲ್ಲಿ, ಈ ಎಕ್ಸಾಂಪಲ್ಸ್ ಅನ್ನ ತಗೊಂಡಿದ್ದೀನಿ. ಎಕ್ಸಾಂಪಲ್ಸ್ ಅನ್ಬಿಟ್ಟು ಸಾಲಿಡ್ ಇನ್ ಗ್ಯಾಸು, ಲಿಕ್ವಿಡ್ ಇನ್ ಗ್ಯಾಸು ಆ ತರದ ಆಪ್ಷನ್ಸ್ ಅನ್ನ ಕೊಟ್ಟಿದ್ದೀನಿ. ಆದ್ರೆ ನಿಮಗೆ ಏನಾಗ್ಬೋದು, ಕೆಲವು ಸಲ ಈ ತರ ಕ್ವಶನ್ಸ್ ಬರ್ಬೋದು. ವಿಚ್ ಇಸ್ ದ ಡಿಸ್ಪರ್ಸ್ಡ್ ಫೇಸ್ ಇನ್ ಸಾಲ್ ಅಂತ ಕೇಳ್ಬೋದು. ಅವಾಗ ನೀವೇನ್ ಹೇಳ್ಬೇಕಾಗುತ್ತೆ, ಡಿಸ್ಪರ್ಸ್ಡ್ ಫೇಸ್ ಇಸ್ ಸಾಲಿಡ್ ಅಂತ. ಅಥವಾ ಇನ್ನೊಂದು ಕ್ವಶನ್ ಯಾವ ತರ ಬರ್ಬೋದು ನಿಮಗೆ, ವಿಚ್ ಇಸ್ ದ ಡಿಸ್ಪರ್ಷನ್ ಮೀಡಿಯಂ ಇನ್ ಸಾಲ್ ಅಂತಾನು ಕೇಳ್ಬೋದು. ಅವಾಗ ಲಿಕ್ವಿಡ್ ಅಂತ ಬರೀಬೇಕಾಗತ್ತೆ. ಅಥವಾ ಡೈರೆಕ್ಟ್ ಆಗಿ ಆಪ್ಷನ್ಸ್ ಸಾಲಿಡ್ ಇನ್ ಗ್ಯಾಸ್, ಗ್ಯಾಸ್ ಇನ್ ಸಾಲಿಡ್ ಅಂತ ಕೊಡದೆ ಅವ್ರು ಏನ್ ಮಾಡ್ಬೋದು, ಟೈಪ್ ಆಫ್ ದಿ ಕಲಾಯ್ಡ್ ಅಂತಾನೆ ಕೊಟ್ಬಿಡ್ಬೋದು. ನಾನ್ ಮಾತ್ರ ಇಲ್ಲಿ ಸಾಲಿಡ್ ಇನ್ ಲಿಕ್ವಿಡ್ ಆ ತರ ಆಪ್ಷನ್ಸ್ ಅನ್ನ ಕೊಟ್ಟಿದ್ದೀನಿ. ಈಗ ನೋಡ್ತಾ ಹೋಗೋಣ. ಜೆಲ್ಲೀಸ್ ಏನು ನಿಮಗೆ, ಜೆಲ್ಲೀಸ್ ಲಿಕ್ವಿಡ್ ಇನ್ ಸಾಲಿಡ್. ನೆಕ್ಸ್ಟ್ ಫಾಗ್ ಅಂತಂದ್ರೆ ನಮಗೆ ಗೊತ್ತು ಎಲ್ಲರಿಗೂ, ಗ್ಯಾಸ್ ಇನ್ ಸಾಲಿಡ್. ನೆಕ್ಸ್ಟ್ ನಿಮಗೆ ಲಿಕ್ವಿಡ್ ಇನ್ ಗ್ಯಾಸ್, ಫಾಗ್ ಅಂದ್ರೆ ಲಿಕ್ವಿಡ್ ಇನ್ ಗ್ಯಾಸ್. ಆ ಫ್ಯೂಮಿಲ್ ಸ್ಟೋನ್ ಅಂತಂದ್ರೆ ಏನು, ನಮಗೆ ಸಾಲಿಡ್ ಇನ್ ಗ್ಯಾಸ್, ಗ್ಯಾಸ್ ಇನ್ ಸಾಲಿಡ್, ಗ್ಯಾಸ್ ಇನ್ ಸಾಲಿಡ್. ಸೊ ನೀವು ಇದಿಷ್ಟು ಆಪ್ಷನ್ಸ್ ಅನ್ನ ನೋಡ್ಕೊಳ್ತಾ ಹೋದ್ರೆ ನೀವು ಫಸ್ಟ್ ಕಾಲಮ್ ಅಲ್ಲಿ ಏನಿದೆ ಅದನ್ನ ಮ್ಯಾಚ್ ಮಾಡ್ಬೇಕು. ಸೆಕೆಂಡ್ ಕಾಲಮಿಗೆ ನೀವು ಆಪ್ಷನ್ ನೋಡಿ, ಆಪ್ಷನ್ ಎ ಏನಿದೆ, ಬಿ ಸಿ ಡಿ ಇದೆ. ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ABCD ಅಲ್ಲಿ ಏನಾಗಿದೆ ಅಂತಂದ್ರೆ ಕ್ಯಾಪಿಟಲ್ ಎ ಮ್ಯಾಚ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಎ ಏನಿದೆ 3 ಲಿಕ್ವಿಡ್ ಇನ್ ಸಾಲಿಡ್, ಆಮೇಲೆ ಬಿ ಏನಾಗಿದೆ ಲಿಕ್ವಿಡ್ ಇನ್ ಗ್ಯಾಸ್. ನಿಮ್ಗೆ ಈ ಕಾಲಮ್ ನೀವು ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ ಇದರಲ್ಲಿ ಒಂದು ಕ್ವಶನ್ ನಿಮ್ಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್, ಬಿಕಾಸ್ ಜೆಲ್ಲೀಸ್ ಮತ್ತೆ ಫಾಗ್, ಫ್ಯೂಮಿಲ್ ಸ್ಟೋನ್ ಮತ್ತೆ ಡಸ್ಟ್ ಗೆ ಕಾಲಮ್ 2 ಅಲ್ಲಿ ಮ್ಯಾಚ್ ಮಾಡೋ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಎ ಕರೆಕ್ಟ್ ಇದೆ. ಹಾಗಾಗಿ ನಾವು ಆನ್ಸರ್ ಇದರಲ್ಲಿ ಆಪ್ಷನ್ ಎ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಐಡೆಂಟಿಫೈ ದ ಮಲ್ಟಿ ಮಾಲಿಕ್ಯುಲರ್ ಕಲಾಯ್ಡ್ ಫ್ರಮ್ ದ ಫಾಲೋಯಿಂಗ್. ನಿಮಗೆ ಗೊತ್ತು ಕ್ಲಾಸಿಫಿಕೇಶನ್ ಆಫ್ ದಿ ಕಲಾಯ್ಡ್ ಅಲ್ಲಿ
ಏನ್ ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ ಇದೆ, ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲಾಯ್ಡ್ ಇದೆ, ಅಸೋಸಿಯೇಟೆಡ್ ಕೊಲಾಯ್ಡ್ ಇದೆ, ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಆಪ್ಷನ್ಸ್ ಅನ್ನ ನೋಡೋಣ. ಆಪ್ಷನ್ ಎ ಸಲ್ಫರ್ ಸಾಲ್ಟ್, ಬಿ ಸಿಂಥೆಟಿಕ್ ರಬ್ಬರ್, ಸಿ ಸೆಲ್ಯುಲೋಸ್, ಡಿ ಸ್ಟಾರ್ಚ್. ಇಲ್ಲಿ ನೋಡಿ ಮಕ್ಕಳೇ, ನೀವು ಎಕ್ಸಾಂಪಲ್ಸ್ ನ ಯಾವಾಗ್ಲೂ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು, ಯಾವ್ಯಾವ್ದಕ್ಕೆ ಯಾವ್ಯಾವ ಎಕ್ಸಾಂಪಲ್ಸ್, ಯಾಕಂದ್ರೆ ಬೇಸ್ಡ್ ಆನ್ ದಟ್ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಾರೆ. ಇಲ್ಲಿ ನೋಡಿ, ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಪಾರ್ಟಿಕಲ್ಸ್ ಆಫ್ ದಿ ಡಿಸ್ಪರ್ಸ್ಡ್ ಫೇಸ್. ಅದರಲ್ಲಿ ಏನಾಗುತ್ತೆ, ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್ ಅಂದ್ರೆ ಕೊಲಾಯ್ಡ್ಸ್ ವಿತ್ ಲಾರ್ಜ್ ನಂಬರ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯುಲರ್ ಅಗ್ರಿಗೇಟ್ಸ್. ಲಾರ್ಜ್ ನಂಬರ್ ಆಫ್ ಆಟಮ್ಸ್ ಒಂದಕ್ಕೊಂದು ಸೇರಿ ಬರೋದ್ರಿಂದ ಅದಕ್ಕೆ ಮಲ್ಟಿ ಮಾಲಿಕ್ಯುಲರ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಗೋಲ್ಡ್ ಸಾಲು, ಈ ಗೋಲ್ಡ್ ಸಾಲಲ್ಲಿ ಏನಾಗಿದೆ, ಲಾರ್ಜ್ ನಂಬರ್ ಆಫ್ ದಿ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಯಾವುದೇ ಆಗ್ಲಿ ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್ ಅಂದ್ರೆ ಲಾರ್ಜ್ ನಂಬರ್ ಆಫ್ ದಿ ಆಟಮ್ಸ್ ಇರುತ್ತೆ. ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲಾಯ್ಡ್ಸ್ ಅಂದ್ರೆ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಕಂಟೈನಿಂಗ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಡಿಸಾಲ್ವ್ಡ್ ಇನ್ ಸೂಟಬಲ್ ಸಾಲ್ವೆಂಟ್ಸ್. ಎಕ್ಸಾಂಪಲ್ ಸ್ಟಾರ್ಚ್ ಸೊಲ್ಯೂಷನ್ ಆಗಿರ್ಬೋದು, ಪ್ರೋಟೀನ್ ಸೊಲ್ಯೂಷನ್ ಆಗಿರ್ಬೋದು, ಇದೆಲ್ಲ ನ್ಯಾಚುರಲಿ ಅಕರಿಂಗ್ ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲಾಯ್ಡ್ಸ್. ವೆರಾಸ್ ಸಿಂಥೆಟಿಕಲಿ ಪ್ರಿಪೇರ್ಡ್ ಅಂದ್ರೆ ಸಿಂಥೆಟಿಕ್ ರಬ್ಬರ್ ಆಗುತ್ತೆ. ಸೊ ಇದರಲ್ಲಿ ಆಪ್ಷನ್ ನಿಮ್ಗೆ ಯಾವ್ದು ಕರೆಕ್ಟ್ ಅಂತಂದ್ರೆ ಸಲ್ಫರ್ ಸಾಲ್ಟ್. ಓಕೆ, ಸೊ ಐಡೆಂಟಿಫೈ ದ ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ ಫ್ರಮ್ ದ ಫಾಲೋವಿಂಗ್ ಅಂತಂದ್ರೆ ಇದರಲ್ಲಿ ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ ಇರೋದು ಯಾವುದು, ಸಲ್ಫರ್ ಸಾಲ್ಟ್. ಹಾಗಾಗಿ ಆಪ್ಷನ್ ಎ ಕರೆಕ್ಟ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, which of the colloids is quite stable and resemble true solution in many respects? ನಿಮ್ಗೆಲ್ರಿಗೂ ಗೊತ್ತು, ಸರ್ಫೇಸ್ ಕೆಮಿಸ್ಟ್ರಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಓದೋದೇ ಟ್ರೂ ಸೊಲ್ಯೂಷನ್ಸ್ ಅಂದ್ರೆ ಏನು, ಕ್ರಿಸ್ಟಲಾಯ್ಡ್ಸ್ ಅಂದ್ರೆ ಏನು, ಕೊಲಾಯ್ಡ್ಸ್ ಅಂದ್ರೆ ಏನು ಅಂತ ಓದ್ತೀವಿ. ನಾವು ಇಲ್ಲಿ ಆಪ್ಷನ್ಸ್ ನ ಫಸ್ಟ್ ನೋಡೋಣ. ಅಸೋಸಿಯೇಟೆಡ್ ಕೊಲಾಯ್ಡ್ಸ್, ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್, ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲಾಯ್ಡ್ಸ್ ಅಂಡ್ ಮಿಸಲೇಸ್. ನೀವೀಗ ಟ್ರೂ ಸೊಲ್ಯೂಷನ್ಸ್ ಅಂದ್ರೆ ನಮಗೆ ಗೊತ್ತಿದೆ, ದ ಪಾರ್ಟಿಕಲ್ ಸೈಜ್ ಇಸ್ ಬಿಲೋ 1 ನ್ಯಾನೋಮೀಟರ್. ನಿಮಗೆ ಕೊಲಾಯ್ಡ್ಸ್ ಅಂದ್ರೆ ಪಾರ್ಟಿಕಲ್ ಸೈಜ್ ಇಸ್ ಬಿಟ್ವೀನ್ 1 to 1000 ನ್ಯಾನೋಮೀಟರ್. ಪ್ರಿಸಿಪಿಟೇಟ್ಸ್ ಅಥವಾ ಸಸ್ಪೆನ್ಷನ್ಸ್ ಅಂದ್ರೆ ಮೋರ್ ದ್ಯಾನ್ 1000 ನ್ಯಾನೋಮೀಟರ್ ಇದೆ. ಈಗ ಹಂಗಾದ್ರೆ ಯಾವ ಕೊಲಾಯ್ಡ್ ನಿಮ್ಗೆ ಇಟ್ ಇಸ್ ಸ್ಟೇಬಲ್ ಅಂಡ್ ಆಲ್ಸೋ ರಿಸೆಂಬಲ್ ಟ್ರೂ ಸೊಲ್ಯೂಷನ್ ಅಂತಂದ್ರೆ, ಬೇಸ್ಡ್ ಆನ್ ದಿ ನೇಚರ್ ಆಫ್ ದಿ ಪಾರ್ಟಿಕಲ್ ಆಫ್ ದಿ ಡಿಸ್ಪರ್ಸ್ಡ್ ಫೇಸ್, ಅಗೇನ್ ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಇದೆ, ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್, ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲಾಯ್ಡ್ಸ್, ಅಸೋಸಿಯೇಟೆಡ್ ಕೊಲಾಯ್ಡ್ಸ್. ಈ ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಏನು, ಸಮ್ ಸಬ್ಸ್ಟೆನ್ಸ್ ಅಟ್ ಲೋ ಟೆಂಪರೇಚರ್ಸ್ ಬಿಹೇವ್ಸ್ ಆಸ್ ಟ್ರೂ ಸೊಲ್ಯೂಷನ್ ಅಂಡ್ ಅಟ್ ಹೈ ಕಾನ್ಸಂಟ್ರೇಷನ್ ದ ಫಾರ್ಮ್ಸ್ ಕೊಲಾಯ್ಡ್ಸ್. Aggregated particles of the colloidal size are known as ಮಿಸಲೇಸ್. ನಮಗೆ ಮಿಸಲೇಸ್ ಅಂದ್ರೂ ಒಂದೇನೆ, ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಒಂದು ಒಂದೇನೆ. ಹಾಗಾಗಿ ನಿಮ್ಗೆ ಕೆಲವು ಬೇರೆ ಬೇರೆ ನೇಮ್, ಒಂದೇ ಕಾನ್ಸೆಪ್ಟ್ ಗೆ ಬೇರೆ ನೇಮ್ ಇರೋ ಅಂತ ಕ್ವಶನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಆಪ್ಷನ್ಸ್ ಕೊಡ್ತಾರೆ. ಅವಾಗ ಯು ಶುಡ್ ನೋ ದಟ್. ಆಪ್ಷನ್ ಕೊಟ್ಬಿಟ್ಟು ಇದೇನು ಈ ತರ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಅಗ್ರಿಗೇಟೆಡ್ ಪಾರ್ಟಿಕಲ್ಸ್ ಆಫ್ ದಿ ಕೊಲಾಯ್ಡಲ್ ಸೈಜ್ ಆರ್ ನೋನ್ ಆಸ್ ಮಿಸಲ್ಸ್. ಸಿನ್ಸ್ ದ ಕೊಲಾಯ್ಡಲ್ ಪಾರ್ಟಿಕಲ್ ಇಸ್ ಫಾರ್ಮ್ಡ್ ಥ್ರೂ ಅಸೋಸಿಯೇಷನ್, ಅದಕ್ಕೆ ಏನಂತಾನು ಕರೀತಾರೆ, ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಅಂತಾನು ಕರೀತಾರೆ. ಎಕ್ಸಾಂಪಲ್ ಸೋಪ್ ಇದೆ. ಸೋಪ್ಸ್ ಅಂದ್ರೆ ಗೊತ್ತು, ಸೋಡಿಯಂ ಆರ್ ಪೊಟ್ಯಾಷಿಯಂ ಸ್ಟಿರೇಟ್ ಆರ್ ಓಲಿಯೇಟ್ ಅಂಡ್ ಡಿಟರ್ಜೆಂಟ್ಸ್. ಇದೆಲ್ಲದು ಅಸೋಸಿಯೇಟೆಡ್ ಕೊಲಾಯ್ಡ್ಸ್. ನಮಗೆ ಇಲ್ಲಿ ಕ್ವಶನ್ ಇರೋದೇನು, ವಿಚ್ ಟೈಪ್ ಆಫ್ ದಿ ಕೊಲಾಯ್ಡ್ ಇಸ್ ಕ್ವೈಟ್ ಸ್ಟೇಬಲ್ ಅಂಡ್ ರಿಸೆಂಬಲ್ ಟ್ರೂ ಸೊಲ್ಯೂಷನ್ ಇನ್ ಮೆನಿ ರೆಸ್ಪೆಕ್ಟ್ಸ್. ಹಂಗಾಗಿ ಇದು ಆಪ್ಷನ್ ಏನು ನಿಮಗೆ, ಆಪ್ಷನ್ ಸಿ, ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲಾಯ್ಡ್ಸ್. ಓಕೆ, next question. For soaps, the CMC is, CMC ಅಂದ್ರೇನು, critical missile concentration. So ಇಲ್ಲಿ ನೋಡಿ ರೇಂಜ್ ಕೊಟ್ಟಿದೀವಿ, 10 to the power of -4 to 10 to the power of -3 mole per liter. Second option 10 to the power of -9 to 10 to the power of -6 meter. Third option 10 to the power of -12 to 10 to the power of -9 meter. And last option is 10 to the power of 6 to 10 to the power of 3, -6 to -3 mole per liter. ಇಲ್ಲಿ ನಿಮಗೆ ಗೊತ್ತು ಆಪ್ಷನ್, ನಿಮಗೆ CMC ದೇನು, ಇದರಲ್ಲಿ ಇನ್ನೊಂದು 10 to the power of -9 to 10 to the power of -6 ಮೀಟರ್ ಇದೆಯಲ್ಲ, ಅದೇನು, ಅದು ಕೊಲಾಯ್ಡಲ್ ಪಾರ್ಟಿಕಲ್ ಸೈಜ್. ಅದನ್ನು ಕ್ವಶನ್ ಕೇಳ್ಬೋದು ನಿಮ್ಗೆ. ಆದ್ರೆ ನಾವಿಲ್ಲಿ ಕೇಳಿರೋದು CMC, ಕ್ರಿಟಿಕಲ್ ಮಿಸೈಲ್ ಕಾನ್ಸಂಟ್ರೇಷನ್, ಅದು 10 to the power of -4 to 10 to the power of -3. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಇದರಲ್ಲಿ. ಆಮೇಲೆ ಇಲ್ಲಿ ಇನ್ನೊಂದ್ ತರ ಕ್ವಶನ್ ಬರ್ಬೋದು ಹೇಗೆ ಅಂದ್ರೆ, ಯೂನಿಟ್ ಕೇಳ್ಬೋದು. ವಾಟ್ ಈಸ್ ದ ಯೂನಿಟ್ ಟು ಎಕ್ಸ್ಪ್ರೆಸ್ CMC ಅಂತ ಕೇಳ್ಬಿಟ್ಟು
ಮೋಲ್ ಪರ್ ಲೀಟರ್ ಕೇಳ್ಬೋದು, ಮೀಟರ್ ಅಂತ ಕೇಳ್ಬೋದು, ಅಥವಾ ಲೀಟರ್ ಪರ್ ಮೋಲ್ ಅಂತ ಕೇಳ್ಬೋದು, ಬೇರೆ ಯಾವ್ದಾದ್ರು ಅವರು ಆಪ್ಷನ್ ಕೊಡ್ಬೋದು. ಹಾಗಾಗಿ ಯೂನಿಟ್ ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಎಲ್ಲದ್ರದ್ದು ಅಷ್ಟೇ, ಎಲ್ಲೆಲ್ಲಿ ಯೂನಿಟ್ ಬರುತ್ತೋ ಅಲ್ಲಿ ಯೂನಿಟ್ ಅನ್ನ ನೆನ್ಪಿಟ್ಕೊಂಡ್ರೆ ನೀವು ಕ್ವಶನ್ ಅನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮುಂದಿನ ಪ್ರಶ್ನೆನ ಹೋಗೋಣ. Which of the following statement is not true for the preparation of colloids by Briggs arc method? ನಾನು ನಿಮಗೆ ಫಸ್ಟ್ ಒಂದು ಸರ್ಫೇಸ್ ಕೆಮಿಸ್ಟ್ರಿ ಸ್ಲೈಡ್ ಅಲ್ಲಿ ತೋರಿಸ್ತೆ, ಕೆಲವು ಸೈಂಟಿಸ್ಟ್ ಪಿಕ್ಚರ್ ಇತ್ತು, ಅದರಲ್ಲಿ ಬ್ರಿಡಿಗ್ ಅವ್ರದ್ದು ಪಿಕ್ಚರ್ ಇತ್ತು, ಎಲ್ಲರೂ ಅಬ್ಸರ್ವ್ ಮಾಡಿದ್ದೀರಾ ಅನ್ಕೊಂಡಿದೀನಿ. ದಿಸ್ ಮೆಥಡ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಥಡ್ ಫಾರ್ ದಿ ಪ್ರಿಪರೇಷನ್ ಆಫ್ ದಿ ಕಲಾಯ್ಡ್ಸ್. ಕಲಾಯ್ಡ್ಸ್ ಅನ್ನ ಬರೀ ಬ್ರಿಡಿಗ್ಸ್ ಆರ್ಕ್ ಮೆಥಡ್ ಒಂದ್ರಿಂದಾನೇ ಪ್ರಿಪೇರ್ ಮಾಡಲ್ಲ, ಕೆಮಿಕಲ್ ಮೆಥಡ್ ಇದೆ, ನಿಮ್ಗೆ ಅದು ಗೊತ್ತು, ಪ್ರಿಪರೇಷನ್ ಕೆಮಿಕಲ್ ಮೆಥಡ್. ಅದ್ರಲ್ಲೂ ಕ್ವಶನ್ಸ್ ಬರ್ಬೋದು ನಿಮ್ಗೆ. ಕಂಪ್ಲೀಟ್ ದ ಫಾಲೋಯಿಂಗ್ ಇಕ್ವೇಶನ್ ಅಂತೇಳಿ ಯಾವ್ದಾದ್ರು ಕ್ವಶನ್ ಮಾಡ್ಬೋದು. ಇದರಲ್ಲಿ ನಾನು ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ, ಏನು ಬ್ರಿಡಿಗ್ ಆರ್ಕ್ ಮೆಥಡ್ ಅಲ್ಲಿ ನಾಟ್ ಟ್ರೂ, ಯಾವ ಆಪ್ಷನ್ ನಾಟ್ ಟ್ರೂ ಅಂತ ಕೇಳಿದೀನಿ. ಇಟ್ ಇನ್ವಾಲ್ವ್ಸ್ ಡಿಸ್ಪರ್ಷನ್ ಆಸ್ ವೆಲ್ ಆಸ್ ಕಂಡೆನ್ಸೇಷನ್, ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್, colloidal salts of metals such as gold, silver, iron can be prepared. Third option, the intense heat is produced in this process. Last option is also called as electrical disintegration. ಮಕ್ಕಳೇ ಇಲ್ಲಿ ನೋಡಿ, ಈ ಒಂದು ಚಿತ್ರ ನಿಮಗೆ ನೆನಪಿದೆ, ಇದು ಬ್ರಿಡಿಗ್ಸ್ ಆರ್ಕ್ ಮೆಥಡ್ ಪ್ರಿಪರೇಷನ್, ಕಲಾಯ್ಡ್ಸ್ ಪ್ರಿಪರೇಷನ್ ಅಲ್ಲಿ. ಇದರಲ್ಲಿ ನಾವೇನು an electric arc is struck between two electrodes ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಡಿಸ್ಪರ್ಷನ್ ಆಗುತ್ತೆ, ಆಮೇಲೆ ಕಂಡೆನ್ಸೇಷನ್ ಆಗುತ್ತೆ ಅಂತ ಗೊತ್ತು ನಮ್ಗೆ. ಆಮೇಲೆ ಈ ಒಂದು ಪ್ರೋಸೆಸ್ ಅಲ್ಲಿ ಇಂಟೆನ್ಸ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಪ್ರೊಡ್ಯೂಸ್ ಆಗಿದ್ದು ಮೆಟಲ್ ಎಲೆಕ್ಟ್ರೋಡ್ ಅನ್ನ ವೇಪರೈಸ್ ಮಾಡಿ ಆಮೇಲೆ ನಾವು ಕಂಡೆನ್ಸ್ ಮಾಡ್ತೀವಿ, ಅವಾಗ ಕಲಾಯ್ಡಲ್ ಸೊಲ್ಯೂಷನ್ ಬರುತ್ತೆ. ಅಂಡ್ ದಿಸ್ ಪ್ರೋಸೆಸ್ ಈಸ್ ಯೂಸ್ ಟು ಪ್ರಿಪೇರ್ ದ ನೋಬಲ್ ಮೆಟಲ್ಸ್ ಲೈಕ್ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಎಕ್ಸೆಟ್ರಾ. ಆದ್ರೆ ನೀವು ಮಕ್ಕಳೇ ಆಪ್ಷನ್ ಬಿ ಅಲ್ಲಿ ನೋಡಿ, ನಾನು ಏನಂತ ಕೊಟ್ಟಿದ್ದೀನಿ, ಕಲಾಯ್ಡಲ್ ಸಾಲ್ಟ್ಸ್ ಆಫ್ ಮೆಟಲ್ಸ್ ಸಚ್ ಆಸ್ ಗೋಲ್ಡ್, ಸಿಲ್ವರ್, ಐರನ್ ಕ್ಯಾನ್ ಬಿ ಪ್ರಿಪೇರ್ಡ್ ಅಂತ. ಯಾಕೆಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಕ್ವಶನ್ಸ್ ಓದ್ಕೊಳ್ಬೇಕು, ಆನ್ಸರ್ ಓದ್ಕೊಳ್ಬೇಕಾದ್ರೆ ಆಪ್ಷನ್ಸ್ ನ, ಈ ಗೋಲ್ಡ್, ಸಿಲ್ವರ್ ಇದು ಕರೆಕ್ಟ್ ಇದೆ, ಐರನ್ ನೋಡೇ ಇರಲ್ಲ, ಎಷ್ಟೋ ಸಲ ನಮ್ಗೆ ಏನಾಗುತ್ತೆ ಮರ್ತು ಬಿಡ್ತೀವಿ ಅದನ್ನ ಕರೆಕ್ಟ್ ಆಗಿ ಓದೋದು. ಅವಾಗ ಇದ್ರಲ್ಲಿ ಯಾವ ಆಪ್ಷನ್, ಯಾವ್ದೋ ಒಂದು ಆಪ್ಷನ್ ಅಂತ ಸೆಲೆಕ್ಟ್ ಮಾಡಿ ಮಾಡ್ತೀರಾ. ಬಟ್ ಇಟ್ ಇಸ್ ಅ ವೆರಿ ಈಸಿ ಕ್ವಶನ್. ನೀವು ಬ್ರಿಡಿಗ್ ಆರ್ಕ್ ಮೆಥಡ್ ನ ಕರೆಕ್ಟ್ ಆಗಿ ಕಲ್ತಿದ್ರೆ ಇಟ್ ಇಸ್ ವೆರಿ ವೆರಿ ಈಸಿ ಕ್ವಶನ್. ಅಂಡ್ ಕೆಲವು ಸಲ ಏನ್ ಮಾಡ್ತೀವಿ, ಬೇರೆ ನೇಮ್ ನ ನಾವು ಐಡೆಂಟಿಫೈ ಮಾಡಲ್ಲ, ನೆನ್ಪಿಟ್ಕೊಳ್ಳಲ್ಲ. ದಿಸ್ ಮೆಥಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಲೆಕ್ಟ್ರಿಕಲ್ ಡಿಸಿಂಟಿಗ್ರೇಷನ್ ಮೆಥಡ್. ಹಂಗಾಗಿ ನಮ್ಗೆ ಯಾವ ಆಪ್ಷನ್ ಇದು ನಾಟ್ ಟ್ರೂ ಅಂತಂದ್ರೆ ಬಿ. ಸೊ ಇಟ್ ಕೆನಾಟ್ ಬಿ ಯೂಸ್ ಟು ಪ್ರಿಪೇರ್ ಐರನ್. ಓಕೆ, ದಟ್ಸ್ ವೈ ಆಪ್ಷನ್ ಬಿ ಇಸ್ ಕರೆಕ್ಟ್. ಮುಂದಿನ ಪ್ರಶ್ನೆಗೆ ಹೋಗೋಣ. When a small quantity of FeCl3 solution is added to a freshly precipitated FeOH thrice, a sol is obtained. The process is called. ನಿಮ್ಗೆ ವೆರಿ ಫೆಮಿಲಿಯರ್ ಎಕ್ಸಾಂಪಲ್ ಇದು. ನಾನು ಡೈರೆಕ್ಟ್ ಆಗಿ ಪ್ರೋಸೆಸ್ ಹೆಸರನ್ನ ನಿಮ್ಗೆ ಕೊಟ್ಟಿಲ್ಲ, ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಪ್ರಿಸಿಪಿಟೇಷನ್. ಪ್ರಿಸಿಪಿಟೇಷನ್ ಅಂತಂದ್ರೆ ಏನು, ನಿಮಗೆ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಸೆಟಲ್ ಆಗಿ ಪ್ರಿಸಿಪಿಟೇಟ್ ಆಗಿ ಬರುತ್ತೆ. ಇಲ್ಲಿ ಏನಾಗುತ್ತೆ, ಪ್ರಿಸಿಪಿಟೇಷನ್ ಇದು ಅಲ್ಲ, ಯಾಕಂದ್ರೆ ನಾವು ವಿ ಆರ್ ಗೋಯಿಂಗ್ ಟು ಟೇಕ್ ದ ಫ್ರೆಶ್ಲಿ ಪ್ರಿಸಿಪಿಟೇಟೆಡ್ FeOH ಥ್ರೈಸ್ ತಗೊಂಡಿದ್ದೀವಿ, ಆಲ್ರೆಡಿ ಪ್ರಿಸಿಪಿಟೇಷನ್ ತಗೊಂಡಿದ್ದೀವಿ ನಾವು. ನೆಕ್ಸ್ಟ್ ಡಯಾಲಿಸಿಸ್. ಡಯಾಲಿಸಿಸ್ ಅಂದ್ರೆ ಏನು, ವಿ ನೋ ದಟ್ ದ ಪ್ಯೂರಿಫಿಕೇಶನ್ ಆಫ್ ದಿ ಕೊಲಾಯ್ಡ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ಡಯಾಲಿಸಿಸ್ ಪ್ರೋಸೆಸ್. ಅಲ್ಲಿ ಒಂದು ಪಾರ್ಚ್ಮೆಂಟ್ ಬ್ಯಾಗ್ ಅಥವಾ ಇದನ್ನ ಯೂಸ್ ಮಾಡ್ತೀವಿ. ಕೊಲಾಯ್ಡಲ್ ಪ್ಯೂರ್ ಕೊಲಾಯ್ಡಲ್ ಸೊಲ್ಯೂಷನ್ ಕೊಲಾಯ್ಡ್ ವಿಲ್ ಬಿ ರಿಮೈನ್ಸ್ ಇನ್ ದ ಬ್ಯಾಗ್ ಅಂಡ್ ಇಂಪ್ಯೂರಿಟೀಸ್ ವಿಲ್ ಕಮ್ ಔಟ್. ಅದನ್ನೇ ಎಲೆಕ್ಟ್ರಿಸಿಟಿ ಅಪ್ಲೈ ಮಾಡಿದ್ರೆ ಅದು ಎಲೆಕ್ಟ್ರೋ ಡಯಾಲಿಸಿಸ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್. ಓಕೆ, ನೆಕ್ಸ್ಟ್ ಪೆಪ್ಟೈಸೇಷನ್. ಪೆಪ್ಟೈಸೇಷನ್ ಅಂತಂದ್ರೆ ಏನು, the process of converting a precipitate into colloidal solution by adding an electrolyte. ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಪ್ರಿಸಿಪಿಟೇಟು, FeOH ಥ್ರೈಸ್ ಫೆರಿಕ್ ಹೈಡ್ರಾಕ್ಸೈಡ್ ಪ್ರಿಸಿಪಿಟೇಟು, ಅದು ಫ್ರೆಶ್ಲಿ ಪ್ರಿಪೇರ್ಡ್ ಇರುತ್ತೆ. ಅದಕ್ಕೆ ನಾವು ಏನ್ ಆಡ್ ಮಾಡಿದೀವಿ, FeCl3 ಆಡ್ ಮಾಡಿದೀವಿ. ಅವಾಗ ಏನಾಗುತ್ತೆ, ಅದು ಕೊಲಾಯ್ಡಲ್ ಸೊಲ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ, ಪೆಪ್ಟೈಸೇಷನ್ ಅಂತ ಕರಿತೀವಿ. ಎಲೆಕ್ಟ್ರೋಫೋರೆಸಿಸ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಕ್ವಶನ್ ಅಲ್ಲಿ ನಾನು ಹೇಳ್ತೀನಿ. ಈಗ ಆನ್ಸರ್ ಏನು ಇದಕ್ಕೆ, ಸೊ ಆನ್ಸರ್ ಈಸ್ ಸಿ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ.
ಕಂಡೀಷನ್ ಟು ಅಬ್ಸರ್ವ್ ಟೆಂಡಾಲ್ ಎಫೆಕ್ಟ್. ಅಗೇನ್ ಜಾನ್ ಟೆಂಡಾಲ್ ಚಿತ್ರ ನಾನಲ್ಲಿ ಕೊಟ್ಟಿದ್ದೆ, ಸೊ ನೀವು ಅಬ್ಸರ್ವ್ ಮಾಡಿದೀರಾ. ಟೆಂಡಾಲ್ ಎಫೆಕ್ಟ್ ಅಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತು, ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದಿ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಈ ಒಂದು ಟೆಂಡಾಲ್ ಎಫೆಕ್ಟ್ ನ ಅಬ್ಸರ್ವ್ ಮಾಡಕ್ಕೆ ಏನ್ ಕಂಡೀಷನ್ ಇರಬೇಕು? ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಪಾರ್ಟಿಕಲ್ ಇಸ್ ಕಾಲ್ಡ್ as ಟೆಂಡಾಲ್ ಎಫೆಕ್ಟ್. ಈಗ ಆಪ್ಷನ್ಸ್ ನಾನು ಏನೇನ್ ಕೊಟ್ಟಿದ್ದೀನಿ. ದ ಡಯಾಮೀಟರ್ ಆಫ್ ದಿ ಡಿಸ್ಪರ್ಸ್ಡ್ ಪಾರ್ಟಿಕಲ್ಸ್ ಆರ್ ನಾಟ್ ಮಚ್ ಸ್ಮಾಲರ್ ದ್ಯಾನ್ ದಿ ವೇವ್ ಲೆಂತ್ ಆಫ್ ದಿ light used. Second one, the diameter of the dispersed particle is smaller than the wavelength of the light used. Third option is the refractive indices of the dispersed phase and the dispersion medium same in magnitude. The fourth one is the diameter of the dispersed particle is same as the wavelength of the light used. ಮಕ್ಕಳೇ, ನೀವು ಟೆಕ್ಸ್ಟ್ ಬುಕ್ ಅನ್ನ ಕರೆಕ್ಟ್ ಆಗಿ ಓದಿದ್ರೆ ಇದು ನಿಮ್ಗೆ ಈ ಕಂಡೀಷನ್ಸ್ ಏನೇನ್ ಬೇಕು ಅಂತ ಟೆಂಡಾಲ್ ಎಫೆಕ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾವು ಟೆಂಡಾಲ್ ಎಫೆಕ್ಟ್ ಅಂದ ತಕ್ಷಣ ಏನ್ ಮಾಡ್ತೀವಿ, 1 ಮಾರ್ಕ್ ಕ್ವಶನ್ ಎಕ್ಸಾಮಿಗೆ, ಸೆಕೆಂಡ್ PUC ಎಕ್ಸಾಮಿಗೆ ಆಗಿದ್ರೆ 1 ಮಾರ್ಕ್ ಕ್ವಶನ್, ಒಂದು ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದಿ ಕೊಲಾಯ್ಡಲ್ ಪಾರ್ಟಿಕಲ್ ಟೆಂಡಾಲ್ ಎಫೆಕ್ಟ್ ಅಂತ ಹೇಳ್ಬಿಡ್ತೀವಿ. ಇಲ್ಲ ಅಂತಂದ್ರೆ ಏನು ಟೆಂಡಾಲ್ ಎಫೆಕ್ಟ್ ಅಂದ್ರೆ ಅಬ್ಸರ್ವ್ ಮಾಡೋದು ಹೇಗೆ ಅದನ್ನ ಅಂತೇಳಿ. ಇಲ್ಲಿ ಆಪ್ಷನ್ ಎ ಕರೆಕ್ಟ್. ಯಾಕೆ ಅಂತಂದ್ರೆ the dispersed particles are not much smaller than the wavelength of the light used. ಏನಾಗುತ್ತೆ, ತುಂಬಾ ಸ್ಮಾಲರ್ ಇದ್ರೆ ಅದು ಲೈಟ್ ನ ಸ್ಕ್ಯಾಟರ್ ಮಾಡಕ್ ಆಗಲ್ಲ. ಹಾಗಾಗಿ ದ ಆಪ್ಷನ್ ಎ ಇಸ್ ಕರೆಕ್ಟ್ ಅಂಡ್ ಆಪ್ಷನ್ ಬಿ ತಪ್ಪು. ಆಪ್ಷನ್ ಸಿ ಅಲ್ಲಿ ನೋಡಿ, ಇಲ್ಲಿ ರಿಫ್ರಾಕ್ಟಿವ್ ಇಂಡಿಸಿಸ್ ಆಫ್ ದಿ ಡಿಸ್ಪರ್ಸರ್ ಫೇಸ್ ಅಂಡ್ ದ ಡಿಸ್ಪರ್ಷನ್ ಮೀಡಿಯಂ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದೀನಿ. ಟೆಂಡಾಲ್ ಎಫೆಕ್ಟ್ ಸೇಮ್ ಇನ್ ಮ್ಯಾಗ್ನಿಟ್ಯೂಡ್ ಇದ್ರೆ ಆಗಲ್ಲ, ಆಗ್ಬೇಕಾದ್ರೆ ದೇ ಶುಡ್ ಡಿಫರ್ ಗ್ರೇಟ್ಲಿ ಇನ್ ಮ್ಯಾಗ್ನಿಟ್ಯೂಡ್. ಹಾಗಾಗಿ ಆಪ್ಷನ್ ಸಿ ಆಲ್ಸೋ ರಾಂಗ್ ಅಂಡ್ ಆಪ್ಷನ್ ಡಿ ಆಲ್ಸೋ ರಾಂಗ್. ಸೊ ನಮಗೆ ದ ಕಂಡೀಷನ್ ಟು ಅಬ್ಸರ್ವ್ ಟೆಂಡಾಲ್ ಎಫೆಕ್ಟ್ ಈಸ್ ಆಪ್ಷನ್ ಎ. ದ ಡಯಾಮೀಟರ್ ಆಫ್ ದಿ ಡಿಸ್ಪರ್ಸ್ಡ್ ಪಾರ್ಟಿಕಲ್ಸ್ ಈಸ್ ನಾಟ್ ಮಚ್ ಸ್ಮಾಲರ್ ದ್ಯಾನ್ ದಿ ವೇವ್ ಲೆಂತ್ ಆಫ್ ದಿ ಲೈಟ್ ಯೂಸ್ಡ್. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಫಿಲ್ ಇನ್ ದ ಬ್ಲಾಂಕ್ಸ್. ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಮ್ಯಾಟ್ ದ ಫಾಲೋಯಿಂಗ್ ಇರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ನೀವು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಯಾಕೆಂದ್ರೆ ಎರಡೆರಡು ಫಿಲ್ ಇನ್ ದ ಬ್ಲಾಂಕ್ಸ್ ಇದ್ರೆ ಎರಡೂ ಕರೆಕ್ಟ್ ಆಗಿ ಆನ್ಸರ್ ಇರ್ಬೇಕು. ಒಂದು ತಪ್ಪಿದ್ರೆ ಇನ್ನೊಂದು ಸರಿ ಇದ್ರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಎ ಮಿಕ್ಸ್ಚರ್ ಆಫ್ ಮಿಲ್ಕ್ ಅಂಡ್ ವಾಟರ್ ಅಪಿಯರ್ಸ್ ಡ್ಯಾಶ್ ಕಲರ್ ವೆನ್ ವ್ಯೂಡ್ ಬೈ ದಿ ರಿಫ್ಲೆಕ್ಟೆಡ್ ಲೈಟ್ ಅಂಡ್ ಡ್ಯಾಶ್ ಕಲರ್ ವೆನ್ ವ್ಯೂಡ್ ಬೈ ದಿ ಟ್ರಾನ್ಸ್ಮಿಟೆಡ್ ಲೈಟ್. ಆಪ್ಷನ್ ಏನಿದೆ, ರೆಡ್ ಅಂಡ್ ಪರ್ಪಲ್, ರೆಡ್ ಅಂಡ್ ಬ್ಲೂ, ಪರ್ಪಲ್ ಅಂಡ್ ರೆಡ್, ಬ್ಲೂ ಅಂಡ್ ರೆಡ್. ನಿಮ್ಗೆಲ್ರಿಗೂ ಗೊತ್ತಿದೆ ನೋಡಿ, ಕಲರ್ ಆಫ್ ದಿ ಕೊಲಾಯ್ಡಲ್ ಸೊಲ್ಯೂಷನ್ ಡಿಪೆಂಡ್ಸ್ ಆನ್ ದಿ ವೇವ್ ಲೆಂತ್ ಆಫ್ ದಿ ಲೈಟ್ ಸ್ಕ್ಯಾಟರ್ಡ್ ಅಂಡ್ ವೇವ್ ಲೆಂತ್ ಆಫ್ ದಿ ಲೈಟ್ ಫರ್ದರ್ ಡಿಪೆಂಡ್ಸ್ ಆನ್ ದಿ ಸೈಜ್ ಅಂಡ್ ನೇಚರ್ ಆಫ್ ದಿ ಪಾರ್ಟಿಕಲ್ಸ್. ನಾನು ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ನಿಮ್ಗೆ ಒಂದು ಚಿತ್ರ ಕಾಣ್ತಾ ಇದೆಯಲ್ವಾ, ರೆಡ್ ಕಲರ್, ಪರ್ಪಲ್, ಬ್ಲೂ ಆಗ್ತಾ ಇದೆ, ಆಮೇಲೆ ಲಾಸ್ಟ್ಗೆ ಯೆಲ್ಲೋ ಕಲರ್ ಇದೆ. ಇದು ಯಾವ್ದಪ್ಪ ಕಲರ್ ಅಂದ್ರೆ ಕಲರ್ ಆಫ್ ದಿ ಗೋಲ್ಡ್ ಸಾಲ್. ಕಲರ್ ಆಫ್ ದಿ ಗೋಲ್ಡ್ ಸಾಲ್ ಸ್ಟಾರ್ಟಿಂಗ್ ಅಲ್ಲಿ ಪ್ರಿಪೇರ್ ಮಾಡಿದಾಗ ಇಫ್ ದ ಪಾರ್ಟಿಕಲ್ ಸೈಜ್ ಆರ್ ವೆರಿ ವೆರಿ ಲೆಸ್ ದೆನ್ ರೆಡ್ ಕಲರ್ ಇರುತ್ತೆ. ದೆನ್ ಪಾರ್ಟಿಕಲ್ ಸೈಜ್ ಇನ್ಕ್ರೀಸ್ ಆದಾದ್ಮೇಲೆ ಪರ್ಪಲ್ ಆಗುತ್ತೆ, ದೆನ್ ಇಟ್ ಟರ್ನ್ಸ್ ಟು ಬ್ಲೂ ಅಂಡ್ ಫೈನಲಿ ಗೋಲ್ಡನ್ ಯೆಲ್ಲೋ ಕಲರ್. ಅದಕ್ಕೆ ಯೆಲ್ಲೋ ಕಲರ್ಗೆ ಗೋಲ್ಡನ್ ಯೆಲ್ಲೋ ಕಲರ್ ಅಂತ. ನಾವು ಗೋಲ್ಡ್ ಅಂದ ತಕ್ಷಣ ಎಲ್ಲರಿಗೂ ಏನ್ ಕಲರ್ ನೆನಪರುತ್ತೆ, ಯೆಲ್ಲೋ ಅಂತ ನೆನಪರುತ್ತೆ. ನೋ, ಬೇಸಿಕಲಿ ದ ಗೋಲ್ಡ್ ಸಾಲ್ ಈಸ್ ದ ರೆಡ್ ಇನ್ ಕಲರ್. ಓಕೆ. ಅಂಡ್ ಇಲ್ಲಿ ನೀವು ಆಪ್ಷನ್ ಅನ್ನ ಮಿಕ್ಸ್ಚರ್ ಆಫ್ ಮಿಲ್ಕ್ ಅಂಡ್ ವಾಟರ್ ಅದನ್ನ ನಾವು ಕೊಟ್ಟಿದೀವಿ. ನಿಮ್ಗೆ ಯಾವ ಆಪ್ಷನ್ ಕರೆಕ್ಟ್ ಅಂತಂದ್ರೆ ಇದರಲ್ಲಿ ಆಪ್ಷನ್ ಡಿ, ಬ್ಲೂ ಕಲರ್ ಕಾಣುತ್ತೆ ಯಾವಾಗ ವೆನ್ ವ್ಯೂಡ್ ಬೈ ದಿ ರಿಫ್ಲೆಕ್ಟೆಡ್ ಲೈಟ್ ಅಂಡ್ ರೆಡ್ ಕಲರ್ ಕಾಣುತ್ತೆ ವ್ಯೂಡ್ ಬೈ ದಿ ಟ್ರಾನ್ಸ್ಮಿಟೆಡ್ ಲೈಟ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. For Brownian movement, which of the following statement is not correct? Depends on the size of the particle. Option B, depends on the viscosity of the solution. Option C, depends on the nature of the colloid. And option D is has stirring effect. ನಿಮ್ಮೆಲ್ಲರಿಗೂ ಗೊತ್ತು ರಾಬರ್ಟ್ ಬ್ರೌನ್. ರಾಬರ್ಟ್ ಬ್ರೌನ್ ಬ್ರೌನಿಯನ್ ಮೂವ್ಮೆಂಟ್ ಅಂದ್ರೆ ಏನು? zigzag, erratic and random motion of the colloidal particles. ಇಲ್ಲಿ ನೋಡಿ, ನೀವು ಬ್ರೌನಿಯನ್ ಮೂವ್ಮೆಂಟ್ ಏನು ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ಸೈಜ್ ಆಫ್ ದಿ ಪಾರ್ಟಿಕಲ್ಸ್ ಆಲ್ಸೋ, viscosity of the solution also depends, and depends on the nature of the colloids. No,
The Brownian moment do not depends on the nature of the colloid. It is independent of the nature of the colloid. And also it has stirring effect. Stirring effect ಇರೋದ್ರಿಂದಲೇ ಅದು ಸ್ಟೆಬಿಲಿಟಿ ಕೊಲಾಯ್ಡಲ್ ಸೊಲ್ಯೂಷನ್ ಆಗಲಿ ಕೊಲಾಯ್ಡಲ್ ಸಿಸ್ಟಮ್ ಆಗಲಿ ಸ್ಟೇಬಲ್ ಆಗಿರುತ್ತೆ. ಹಾಗಾಗಿ ನಾವು ಈ ಪ್ರಶ್ನೆಗೆ ಆನ್ಸರ್ ಯಾವುದು ನಮಗೆ ನಾಟ್ ಕರೆಕ್ಟ್ ಅಂತಂದ್ರೆ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ದಿ ಕೊಲಾಯ್ಡ್. ಮುಂದಿನ ಪ್ರಶ್ನೆ, among the following electrolytes, the most effective coagulating agent for sp2s3 salt. ನೀವು ಇಲ್ಲಿ ಆಪ್ಷನ್ಸ್ ಅನ್ನು ನೋಡೋಣ. ಮೊದಲು ಸೋಡಿಯಂ ಸಲ್ಫೇಟ್ ಇದೆ, Na2SO4, ಕ್ಯಾಲ್ಸಿಯಂ ಕ್ಲೋರೈಡ್ ಇದೆ, CaCl2, ಅಲ್ಯೂಮಿನಿಯಂ ಸಲ್ಫೇಟ್ ಅಂಡ್ ಅಮೋನಿಯಂ ಕ್ಲೋರೈಡ್. ನಿಮ್ಮೆಲ್ಲರಿಗೂ ಗೊತ್ತು ಇದೆಲ್ಲ ಡಿಸೋಸಿಯೇಟ್ ಆದ್ರೆ ಯಾವ ರೀತಿ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಬರುತ್ತೆ ಅಂತ ಹೇಳಿ. ನೀವು ಕೇಳಿದಿರಿ ಹಾರ್ಡಿಸ್ ರೂಲ್ ಅಂತೇಳಿ. ಅದೇನ್ ಹೇಳುತ್ತೆ, ಗ್ರೇಟರ್ ದ ವೇಲೆನ್ಸಿ ಆಫ್ ದಿ ಫ್ಲೋಕ್ಯುಲೇಟಿಂಗ್ ಅಯಾನ್. ಫ್ಲೋಕ್ಯುಲೇಟಿಂಗ್ ಅಯಾನ್ ಅಂದ್ರೂ ಒಂದೇ, coagulation ion ಅಂದ್ರೂ ಒಂದೇ, coagulating ion ಅಂದ್ರೂ ಒಂದೇ. Flocculation and coagulation both are same. Okay, greater the valence of the flocculating ion added, greater is its power to cause precipitation. ನೀವೀಗ ನಾನೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನೋಡಿ. ಫಾರ್ ದ coagulation of the negative salts, ನಮಗೆ ಗೊತ್ತು colloids ಅಲ್ಲಿ ಪಾಸಿಟಿವ್ ಸಾಲ್ಸ್ ನೆಗೆಟಿವ್ ಸಾಲ್ಸ್ ಎಲ್ಲದೂ ಇರುತ್ತೆ. The coagulation of the negative salts, the flocculating power is in the order Al3 plus greater than Bu2 plus greater than Na plus. ಇದು ಯಾವುದಕ್ಕೆ? ನೆಗೆಟಿವ್ ಸಾಲಿಗೆ. ನೆಗೆಟಿವ್ ಸಾಲನ್ನ ನಾವು coagulation ಮಾಡಬೇಕು ಅಂತಂದ್ರೆ ಯಾವ್ದನ್ನ ಆಡ್ ಮಾಡಿದ್ರೆ ಸ್ಮಾಲ್ ಕ್ವಾಂಟಿಟಿಲಿ ಮೋಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಅಂತೇಳಿ. ಅದ್ರ ಪ್ರಕಾರ ಅಲ್ಯೂಮಿನಿಯಂ ಆಡಿದ್ರೆ ಮೋಸ್ಟ್ ಎಫೆಕ್ಟಿವ್ ಇರುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಬೇರಿಯಂ, ದೆನ್ ಸೋಡಿಯಂ. ಫಾರ್ ದಿ coagulation of the positive salt, the flocculating power is in the order FeCN6 4 minus, PO is greater than ಈ ಕಡೆ ಬಂದಿದೆ ಸಿಂಬಲ್, PO4 3 minus, SO4 2 minus and Cl minus. ಸೊ ಇಲ್ಲದ್ರೂ ಪವರ್ ಯಾವ್ದು ಜಾಸ್ತಿ ಇದೆ ವೇಲೆನ್ಸಿ? FeCN6. ಫಾರ್ ದಿ ಪಾಸಿಟಿವ್ ಕೊಲಾಯ್ಡ್ ಅನ್ನ ಪ್ರಿಸಿಪಿಟೇಟ್ ಮಾಡ್ಬೇಕಾದ್ರೆ ನಾವ್ ಯಾವ್ದನ್ನ ಆಡ್ ಮಾಡ್ಬೇಕಾಗುತ್ತೆ? FeCN6 4 ಮೈನಸ್ ಅನ್ನ ಆಡ್ ಮಾಡಿ ಸ್ಮಾಲ್ ಕ್ವಾಂಟಿಟಿಲಿ ಆದ್ರೆ ಸಾಕು ಆಡ್ ಮಾಡಕ್ಕೆ. ಹಂಗಂತ ಬೇರೆದು ಕೊಗಲೇಟ್ ಮಾಡಲ್ಲ ಅಂತಲ್ಲ, ಬಟ್ ಪವರ್ ಗ್ರೇಟರ್ ಪವರ್ ಇಸ್ ವಿತ್ ದಿಸ್. ಸೊ ಇದನ್ನ ಈ ಕಾನ್ಸೆಪ್ಟ್ ಅನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ, ಆರ್ಡಿಸಸ್ ರೂಲ್ ಅನ್ನ ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಈ ಕ್ವಶನ್ ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 21. The potential difference between the fixed charged layer and the diffuse layer having opposite charge is called streaming potential, option B electrode potential, option C standard electrode potential, D is electrokinetic potential. ಮಕ್ಕಳೇ, ನಿಮ್ಗೆ ಫಿಸಿಕ್ಸ್ ಅಲ್ಲಿ ನೀವು ಓದಿದಿರಾ ಪೊಟೆನ್ಶಿಯಲ್, ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಇದೆಲ್ಲ. ಇಲ್ಲಿ ಎಲೆಕ್ಟ್ರೋಕೈನೆಟಿಕ್ ಪೊಟೆನ್ಶಿಯಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಝೀಟಾ ಪೊಟೆನ್ಶಿಯಲ್ ಅಂತಾನು ಗೊತ್ತಿದೆ. ಇಲ್ಲಿ ನೋಡಿ ಈ ಚಿತ್ರ ನೋಡಿ, ಇದು ನಾವು ಎಲೆಕ್ಟ್ರಿಕಲ್ ಡಬಲ್ ಲೇಯರ್, ಅದೇ ಎಲ್ಮೋರ್ಸ್ ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಅಂತ ಹೇಳ್ತೀವಿ. ಒಂದು ಫಿಕ್ಸ್ಡ್ ಲೇಯರ್ ಇರುತ್ತೆ, ಇನ್ನೊಂದು ಡಿಫ್ಯೂಸ್ ಮೊಬೈಲ್ ಲೇಯರ್ ಇರುತ್ತೆ. ಇಲ್ಲಿ ಇವೆರಡರ ಮಧ್ಯ ಪೊಟೆನ್ಶಿಯಲ್ ಡಿಫರೆನ್ಸ್ ಡೆವಲಪ್ ಆಗುತ್ತೆ. ಅದನ್ನ ನಾವು ಫಿಸಿಕ್ಸ್ ಅಲ್ಲಿ ಕೆಪಾಸಿಟರ್ಸ್ ಅಲ್ಲೆಲ್ಲ ಓದ್ತಿರಲ್ವಾ, ಸೇಮ್ ಕಾನ್ಸೆಪ್ಟ್ ಇಲ್ಲೂ. ದಟ್ ಈಸ್ ಕಾಲ್ಡ್ ಆಸ್ electrokinetic potential and it is also called as zeta potential. Therefore option D is correct. Okay, ಮುಂದಿನ ಪ್ರಶ್ನೆಗೆ ಹೋಗೋಣ. Movement of the colloidal particles under the influence of electrostatic field is option A electrodialysis, B dialysis, C ionization, D electrophoresis. ನಾನು ಅವಾಗಲೇ ಹೇಳಿದೆ ಎಲೆಕ್ಟ್ರೋಫೊರೆಸಿಸ್ ಮೇಲೆ ಮತ್ತೆ ಒಂದು ಪ್ರಶ್ನೆನ ತಗೊಳ್ತೀನಿ ಅಂತೇಳಿ. ನೋಡಿ, ಇದು ಎಲೆಕ್ಟ್ರೋಫೊರೆಸಿಸ್. ನೀವು ಅಬ್ಸರ್ವ್ ಮಾಡಿ, ಕ್ಯಾಥೋಡ್ ಮತ್ತೆ ಆನೋಡ್ ಇದೆ. ಕಲಾಯ್ಡಲ್ ಸೊಲ್ಯೂಷನ್ಸ್ ಏನಾಗಿದೆ? ಮೂವ್ ಆಗ್ತಾ ಇದೆ. ಮೂವ್ಮೆಂಟ್ ಆಫ್ ದಿ ಕಲಾಯ್ಡಲ್ ಸೊಲ್ಯೂಷನ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಎಲೆಕ್ಟ್ರೋಫೊರೆಸಿಸ್ ಅಂತಂದ್ರೆ ಏನು? ದ ಮೂವ್ಮೆಂಟ್ ಆಫ್ ದಿ ಕಲಾಯ್ಡಲ್ ಪಾರ್ಟಿಕಲ್ಸ್ ಟುವರ್ಡ್ಸ್ ದ ಆಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ಸ್, ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಫೊರೆಸಿಸ್. ಇದರಿಂದ ನಮ್ಗೆ ಏನು ಉಪಯೋಗ ಅಂದ್ರೆ, ವಿ ಕ್ಯಾನ್ ಫೈಂಡ್ ಔಟ್, ಸಪೋಸ್ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್ಸ್ ನೆಗೆಟಿವ್ ಎಲೆಕ್ಟ್ರೋಡ್ ಕ್ಯಾಥೋಡ್ ಕಡೆ ಮೂವ್ ಆದ್ರೆ ಅವಾಗ ನಾವೇನಾಗುತ್ತೆ, ಅದು
ನೆಗೆಟಿವ್ ಸಾಲ್ ಅಂತ ಸಾರಿ ಪಾಸಿಟಿವ್ ಸಾಲ್ ಅಂತ ಹೇಳ್ಬೋದು. ಸಪೋಸ್ ಯಾವ್ದೋ ಒಂದು ಕೊಲಾಯ್ಡಲ್ ಸಿಸ್ಟಮ್ ನಮ್ಗೆ ಗೊತ್ತಿರಲ್ಲ ಅದು ನೆಗೆಟಿವ್ಲಿ ಚಾರ್ಜ್ಡ್ ಪಾಸಿಟಿವ್ಲಿ ಚಾರ್ಜ್ ಅಂತ. ಸಪೋಸ್ ದಟ್ ಕೊಲಾಯ್ಡಲ್ ಸಿಸ್ಟಮ್ ಮೂವ್ ಟುವರ್ಡ್ಸ್ ದಿ ಆನೋಡ್ ಅಂತಂದ್ರೆ ದಟ್ ಶುಡ್ ಬಿ ನೆಗೆಟಿವ್ಲಿ ಚಾರ್ಜ್. ಸೊ ಆಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಜೊತೆ ಮೂವ್ ಆಗುತ್ತೆ. ದಟ್ಸ್ ವೈ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಈಸ್ ಡಿ, ಎಲೆಕ್ಟ್ರೋಫೋರೆಸಿಸ್. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. ವಾಟ್ ಹ್ಯಾಪನ್ಸ್ ವೆನ್ ಜೆಲಾಟಿನ್ ಈಸ್ ಮಿಕ್ಸ್ಡ್ ವಿತ್ ಗೋಲ್ಡ್ ಸಾಲ್? ಇದನ್ನು ಅಷ್ಟೇ ನಾನು ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ ಕೇಳಿಲ್ಲ. ನೀವು ಆಪ್ಷನ್ಸ್ ಅನ್ನ ಫಸ್ಟ್ ನೋಡೋಣ. ಲಯೋಫಿಲಿಕ್ ಸಾಲ್ ಈಸ್ ಪ್ರೊಟೆಕ್ಟೆಡ್, ಬಿ coagulation takes place, ಸಿ ಲಯೋಫೋಬಿಕ್ ಸಾಲ್ ಈಸ್ ಪ್ರೊಟೆಕ್ಟೆಡ್, ಡಿ ಎಲೆಕ್ಟ್ರೋಫೋರೆಸಿಸ್ takes place. ನಿಮ್ಗೆ ಗೊತ್ತಾಗ್ತಾ ಇದೆಯಾ ಮಕ್ಕಳೇ ಇದು ಯಾವ ಕಾನ್ಸೆಪ್ಟ್ ಅಂತೇಳಿ? ಪ್ರೊಟೆಕ್ಟಿವ್ ಆಕ್ಷನ್ ಆಫ್ ದಿ ಕಲಾಯ್ಡ್ಸ್. ಯಾಕೆಂದ್ರೆ ನಮಗೆ ಗೊತ್ತು ಲಯೋಫಿಲಿಕ್ ಸಾಲ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ಆಡಿಂಗ್ ಲಯೋಫಿಲಿಕ್ ಸಾಲ್ಸ್. ಲಯೋಫೋಬಿಕ್ ಸಾಲ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ಆಡಿಂಗ್ ಲಯೋಫಿಲಿಕ್ ಸಾಲ್ಸ್. ಹೆನ್ಸ್ ದ ಲಯೋಫಿಲಿಕ್ ಸಾಲ್ಸ್ ಆರ್ ಕಾಲ್ಡ್ ಆಸ್ ಪ್ರೊಟೆಕ್ಟಿವ್ ಕಲಾಯ್ಡ್ಸ್. ಯಾವುದೋ ಒಂದು ಬಿಕಾಸ್ ನಮಗೆ ಗೊತ್ತು ಲಯೋಫೋಬಿಕ್ ಸಾಲ್ಸ್ ಸ್ಟೇಬಲ್ ಅಲ್ಲ, ಅನ್ಸ್ಟೇಬಲ್. ಬಟ್ ಲಯೋಫಿಲಿಕ್ ಆರ್ ಸ್ಟೇಬಲ್. ಸೊ ಅನ್ಸ್ಟೇಬಲ್ ಕೊಲಾಯ್ಡ್ ಅನ್ನ ಸ್ಟೇಬಲ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ? ಲಯೋಫಿಲಿಕ್ ಸಾಲ್ ಅನ್ನ ಆಡ್ ಮಾಡ್ತೀವಿ. ಸೊ ಲಯೋಫಿಲಿಕ್ ಸಾಲ್ಸ್ ಆರ್ ಮೋರ್ ಸ್ಟೇಬಲ್ ಡ್ಯೂ ಟು ದೇರ್ ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಸಾಲ್ವೇಟೆಡ್. ಹಾಗಾಗಿ ಅದು ಮೋರ್ ಸ್ಟೇಬಲ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಜೆಲಾಟಿನ್ ಇದೆಯಲ್ಲ ಇದು ಲಯೋಫಿಲಿಕ್ ಸಾಲ್ ಅಥವಾ ಕಲಾಯ್ಡ್, ಗೋಲ್ಡ್ ಸಾಲು ಲಯೋಫೋಬಿಕ್. ಬೈ ಆಡಿಂಗ್ ಜೆಲಾಟಿನ್ ಟು ಗೋಲ್ಡ್ ಸಾಲ್ ಅನ್ನ ನಾವು ಸ್ಟೇಬಲ್ ಮಾಡಬಹುದು. ಅದು ಗೋಲ್ಡ್ ಸಾಲ್ ಲಯೋಫೋಬಿಕ್ ಆದ್ರಿಂದ ನಮ್ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಲಯೋಫೋಬಿಕ್ ಸಾಲ್ ಈಸ್ ಪ್ರೊಟೆಕ್ಟೆಡ್. ಮುಂದಿನ ಪ್ರಶ್ನೆ. ಸಿಲ್ವರ್ ಬ್ರೋಮೈಡ್ ಇನ್ ಜೆಲಾಟಿನ್ is used in rubber industry, photographic plates and films, cloud seeding and tanning. ನೋಡಿ ಮಕ್ಕಳೇ, ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ನಿಮ್ಗೆ ಆಲ್ಟರ್ನೇಟ್ ಕ್ವಶನ್ಸ್ ಯಾವ್ದು ಬೇಕಾದ್ರೂ ಇದರಿಂದ ನೀವು ನೆನ್ಪಿಟ್ಕೊಳ್ಬೇಕು. ರಬ್ಬರ್ ಇಂಡಸ್ಟ್ರಿಲಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ಲ್ಯಾಟೆಕ್ಸ್ ನ ಯೂಸ್ ಮಾಡ್ತೀವಿ. ಇದು ಕೊಲಾಯ್ಡಲ್ ಸಿಸ್ಟಮ್, ಲ್ಯಾಟೆಕ್ಸ್. ಓಕೆ. ಫೋಟೋಗ್ರಾಫಿಕ್ ಪ್ಲೇಟ್ಸ್ ಅಂಡ್ ಫಿಲ್ಮ್ಸ್ ಅಲ್ಲಿ ಸಿಲ್ವರ್ ಬ್ರೋಮೈಡ್ ಇನ್ ಜೆಲಾಟಿನ್ ನ ಯೂಸ್ ಮಾಡ್ತೀವಿ. ನಮ್ ಕ್ವಶನ್ ಅದೇ, ಸಿಲ್ವರ್ ಬ್ರೋಮೈಡ್ ಇನ್ ಜೆಲಾಟಿನ್ ಇಸ್ ಯೂಸ್ಡ್ ಅಂದ್ರೆ ನಿಮ್ಗೆ ಏನಾಯ್ತು? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆದ್ರೆ ಬೇರೆದನ್ನು ನೋಡೋಣ. ಕ್ಲೌಡ್ ಸೀಡಿಂಗ್ ಅಲ್ಲಿ ನಿಮಗೆ ಗೊತ್ತಲ್ವಾ? ಕ್ಲೌಡ್ ಸೀಡಿಂಗ್ ಅಂದ್ರೆ ಆರ್ಟಿಫಿಷಿಯಲ್ ಡ್ರೈನಿಂಗ್ ಮಾಡ್ತೀವಲ್ಲ ಅದು. ಇಟ್ ಇಸ್ ಅ ಕಾಸ್ಟ್ಲಿ ಅಫೈರ್. ಆದ್ರೂ ಕ್ಲೌಡ್ ಸೀಡಿಂಗ್ ಅಲ್ಲಿ ಯೂಸ್ ಮಾಡೋದು ಸಿಲ್ವರ್ ಅಯೋಡೈಡ್ ಅಥವಾ ಡ್ರೈ ಐಸ್. ಡ್ರೈ ಐಸ್ ಅಂದ್ರೆ ಏನು? ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಅದನ್ನ ಯೂಸ್ ಮಾಡ್ತೀವಿ. ಮತ್ತೆ ಟ್ಯಾನಿಂಗ್ ಅಲ್ಲಿ ಅನಿಮಲ್ ಹೈಡ್ಸ್ ಇನ್ ಟ್ಯಾನಿನ್ ಯೂಸ್ ಮಾಡ್ತೀವಿ. ಅನಿಮಲ್ ಹೈಡ್ಸ್ ಎಲ್ಲ ಪಾಸಿಟಿವ್ ಕೊಲಾಯ್ಡಲ್ ಸಿಸ್ಟಮ್, ಟ್ಯಾನಿನ್ ನೆಗೆಟಿವ್ಲಿ ಕೊಲಾಯ್ಡ್. ಇಲ್ಲಿ ಏನಾಗುತ್ತೆ? ಮ್ಯೂಚುಯಲ್ ಕೊಲಾಗುಲೇಷನ್ ಟೇಕ್ಸ್ ಪ್ಲೇಸ್. ಇನಿಷಿಯಲ್ ಕೊಲಾಗುಲೇಷನ್ ಅಂತಿದೆ, ಅದ್ರಲ್ಲಿ ಮ್ಯೂಚುಯಲ್ ಕೊಲಾಗುಲೇಷನ್ ಟೇಕ್ಸ್ ಪ್ಲೇಸ್. ಹಾಗಾಗಿ ನಮ್ಗೆ ಟ್ಯಾನಿಂಗ್ ಪ್ರೋಸೆಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. whereas silver bromide in gelatin is used in photographic plates and films. ಈಗ ಲಾಸ್ಟ್ ಕ್ವಶನ್ ಗೆ ಬಂದಿದ್ದೀನಿ ನಾನು. ವಾಟ್ ಹ್ಯಾಪನ್ಸ್ ವೆನ್ 0.4 gram of fine animal charcoal is mixed with 1 liter of acetic acid solution and shaken for 30 minutes? ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ? ಇದೇನೋ ಪ್ರಾಬ್ಲಮ್ ಅಲ್ಲ, ಆನ್ಸರ್ ಏನು ಇದಕ್ಕೆ? ನಾವು ಏನು ಇನ್ ಟರ್ಮ್ಸ್ ಆಫ್ ನಂಬರ್ ಅಲ್ಲಿ ಕೊಡ್ಬೇಕಾ ಏನು? ಅದೆಲ್ಲ ಏನು ಇಲ್ಲ. ನೀವು ನೆನ್ಪಿಟ್ಕೊಳ್ಬೇಕು, ಅಬ್ಸಾರ್ಪ್ಷನ್ ಫ್ರಮ್ ಸೊಲ್ಯೂಷನ್ ಫೇಸ್. ನಾನು ಹೇಳಿದೆ ಕಾನ್ಸಂಟ್ರೇಷನ್ ಆಫ್ ದಿ ಅಸಿಟಿಕ್ ಆಸಿಡ್ ಡಿಕ್ರೀಸಸ್ ಆಗ್ಬೇಕು ಅಥವಾ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಡಿಕ್ರೀಸಸ್ ಅಂದ್ರೂ ಕರೆಕ್ಟ್ ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಡಿಕ್ರೀಸಸ್ ಅಥವಾ ಇದರಲ್ಲೇ ಕಾನ್ಸಂಟ್ರೇಷನ್ ಆಫ್ ದಿ ಅಸಿಟಿಕ್ ಆಸಿಡ್ ಡಿಕ್ರೀಸಸ್ ಅಂತ ಕೊಟ್ಟಿದ್ರು ಅದು ಕರೆಕ್ಟ್ ಆಪ್ಷನ್. ಅರ್ಥ ಆಯ್ತಾ? ಆಪ್ಷನ್ ಡಿ ನಾನು ಕಾನ್ಸಂಟ್ರೇಷನ್ ಆಫ್ ಅಸಿಟಿಕ್ ಆಸಿಡ್ ಇನ್ಕ್ರೀಸಸ್ ಕೊಟ್ಟಿದ್ದೀನಿ. ಕಾನ್ಸಂಟ್ರೇಷನ್ ಆಫ್ ರಿಮೈನ್ಸ್ ಸೇಮ್ ಇದೆ, ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಇದೆ, ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಡಿಕ್ರೀಸ್ ಇದೆ ಆಪ್ಷನ್ ಅಲ್ಲಿ. ಬಟ್ ನಿಮಗೆ ಕರೆಕ್ಟ್ ಆಪ್ಷನ್ಸ್ ಏನು ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಡಿಕ್ರೀಸಸ್. ನೋಡಿ, ನೀವು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಈ ಪ್ರಾಬ್ಲಮ್ ಇದೆ, ಇದು ಈ ತರ. ನೀವು ಇಲ್ಲೇ ವಾಟ್ ಹ್ಯಾಪನ್ಸ್ ವೆನ್ 0.4 ಆಫ್ ದಿ ಫೈನ್ ಅನಿಮಲ್ ಚಾರ್ಕೋಲ್ ಇಸ್ ಮಿಕ್ಸ್ಡ್ ವಿತ್ 1 liter ಆಫ್ ದಿ ಅಸಿಟಿಕ್ ಆಸಿಡ್ ಸೊಲ್ಯೂಷನ್ ಬದಲು ಬೇರೆ ಯಾವ್ದನ್ನು ಕೊಡ್ಬೋದು. ಬೇಕಾದ್ರೆ 0.2 gram ಕೊಡ್ಬೋದು, 1/2 liter ಆಫ್ ಅಸಿಟಿಕ್ ಆಸಿಡ್ ಏನೇ ಕೇಳ್ಬೋದು, 30 minutes ಕೊಡ್ಬೋದು ಅಥವಾ 40 minutes 50 minutes ಏನೇ ಕೊಟ್ರು ಆನ್ಸರ್ ಮಾತ್ರ ಏನು? ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಡಿಕ್ರೀಸಸ್. ಹಾಗಾಗಿ ನೀವು ಏನ್ ಮಾಡ್ಬೇಕು? ಆನ್ಸರ್ ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ. ವಿತ್ ದಿಸ್ ಐ ಥಿಂಕ್
ನಿಮ್ಗೆ ಆಲ್ಮೋಸ್ಟ್ ಸುಮಾರಷ್ಟು ಕಾನ್ಸೆಪ್ಟ್ಸ್ ಸರ್ಫೇಸ್ ಕೆಮಿಸ್ಟ್ರಿಲಿ ಕವರ್ ಆಗಿದೆ ಅನ್ಕೊಂಡಿದೀನಿ. ಆದ್ರೂ ನೀವೆಲ್ಲ ಸರ್ಫೇಸ್ ಕೆಮಿಸ್ಟ್ರಿ ಕಾನ್ಸೆಪ್ಟ್ ನ ನೀಟಾಗಿ ಓದ್ಕೊಳ್ಳಿ. ಬೇಕಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ ನಾನು, ಇದು ತುಂಬಾ ಈಸಿ ಸ್ಕೋರಿಂಗು. ಯಾಕಂದ್ರೆ ಎಲ್ಲಾ ಕಾನ್ಸೆಪ್ಟ್ಸ್ ತುಂಬಾ ಈಸಿ ಇದೆ, ಅರ್ಥ ಮಾಡ್ಕೊಳಕ್ಕೂ ಈಸಿ ಇದೆ, ನೆನ್ಪಿಟ್ಕೊಳಕ್ಕೂ ತುಂಬಾ ಈಸಿ ಇದೆ. ಆಮೇಲೆ ಪ್ರಾಬ್ಲಮ್ಸ್ ತುಂಬಾ ಕಡಿಮೆ ಇಲ್ವೇ ಇಲ್ಲ. ಆಲ್ಮೋಸ್ಟ್ ನಿಮ್ಗೆ ಇದು ಕಂಪ್ಲೀಟ್ಲಿ ಥಿಯರಿ ಬೇಸ್ಡ್. ಹಾಗಾಗಿ ನೀವು ಕರೆಕ್ಟ್ ಆಗಿ ಒಂದು 2 to 3 hours ಏನಾದ್ರು ಕರೆಕ್ಟ್ ಆಗಿ ಕುತ್ಕೊಂಡು ಸರ್ಫೇಸ್ ಕೆಮಿಸ್ಟ್ರಿನ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಆರಾಮಾಗಿ CET ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ 2 to 3 ಕ್ವಶನ್ಸ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಓಕೆ, ಸೊ ಇಲ್ಲಿಗೆ ನಂದು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಮಕ್ಕಳೇ, ನೀವು ಏನು ಧೈರ್ಯಗೆಡದೆ ಈ ಪ್ಯಾಂಡಮಿಕ್ ಇಯರ್ ಅಲ್ಲಿ ಕೋವಿಡ್ ಇಂದ ನೀವು ಏನು ಪ್ರೊಟೆಕ್ಟಿವ್ ಮೆಷರ್ಸ್ ಅನ್ನ ತಗೊಳ್ಬಹುದು, ಮಾಸ್ಕ್ ಹಾಕೊಳ್ಳೋದಾಗ್ಲಿ ಅಥವಾ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗ್ಲಿ, ಹೊರಗಡೆ ಜಾಸ್ತಿ ಹೋಗದೆ ಇರೋದು, ಅದೆಲ್ಲ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಆದಷ್ಟು ನೀವು ಧೈರ್ಯವಾಗಿರಿ. ಯಾಕೆಂದ್ರೆ ಎಲ್ಲದಕ್ಕೂ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಿ ನಾವು. ಏನೂ ಪ್ರಾಬ್ಲಮ್ ಇಲ್ಲ, ನೀವು ಆರಾಮಾಗಿ ಎಕ್ಸಾಮಿಗೆ ಹೋಗಿ ಎಕ್ಸಾಮ್ ಅನ್ನ ನೀಟಾಗಿ ಬರೀರಿ. ಯಾವುದೇ ಒಂದು ಟೆನ್ಷನ್ ಅನ್ನ ಇಟ್ಕೊಳ್ಬೇಡಿ, ಕೂಲ್ ಆಗಿರಿ. ನೀವು ಒಂದು ಬ್ರೀದಿಂಗ್ ಎಕ್ಸರ್ಸೈಸ್ ಅನ್ನ ಮಾಡಿ, ಅದು ಮೈಂಡ್ ಅನ್ನ ಕಾಮ್ ಮಾಡತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆಲ್ ಆಫ್ ಯು. ನಿಮ್ಮ ಎಲ್ಲ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ. ಮತ್ತೊಮ್ಮೆ ನಾನು ಈ ಒಂದು ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿರೋರಿಗೆ ಮತ್ತೆ ಎಲ್ಲ ಉಪನ್ಯಾಸಕ ಮಿತ್ರರಿಗೆ ಮತ್ತೆ ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನ ತಿಳಿಸ್ತಾ ನನ್ನ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್.